ಈ ಹಿಂದೆ ವೃತ್ರಾಸುರ ವಧ ಅನ್ನುವ ಕಥೆಯನ್ನು ಶ್ರವಣ ಮಾಡಿದ್ದೇನೆ. ಸುಲಭ ಆಗಲಿಲ್ಲ ವೃತ್ರನನ್ನು ಸಂಹಾರ ಮಾಡುವಂಥದ್ದು. ಇಂದ್ರದೇವನಿಗೆ ವೃತ್ರ ಸಂಹಾರಕ್ಕೋಸ್ಕರ ವಜ್ರಾಯುಧದ ನಿರ್ಮಾಣವಾಗಿತ್ತು. ವೃತ್ರನನ್ನು ಸಂಹರಿಸುವುದಕ್ಕೋಸ್ಕರ ನಡೆದ ಭೀಕರವಾದ ಯುದ್ಧದಲ್ಲಿ ವಜ್ರದ ಪೆಟ್ಟಿನಿಂದಾಗಿ ವೃತ್ರನ ಬಲಗೈ ತುಂಡಾಗಿ ಹೋಯಿತು. ಆವಾಗ ಸಿಟ್ಟುಗೊಂಡಂತಹ ವೃತ್ರ ಇಂದ್ರನ ಕಪಾಳಕ್ಕೆ ಒಂದು ಹೊಡೆದ. ಕಪಾಲ ಅಂತ ಹೇಳಿದರೆ ಕೆನ್ನೆ ಅಂತ ಅರ್ಥ. ಕಪಾಲ ಮೋಕ್ಷ ಅಂತ ಅದನ್ನು ಕರೀತಾರೆ. ಆ ಪೆಟ್ಟಿಗೆ ನಡುಗಿದಂತಹ ಇಂದ್ರನ ಕೈಯಲ್ಲಿದ್ದ ವಜ್ರಾಯುಧ ನೆಲಕ್ಕೆ ಬಿತ್ತು. ನೆಲಕ್ಕೆ ಬಿದ್ದ ವಜ್ರಾಯುಧವನ್ನು ಎತ್ತಿಕೊಳ್ಳುವುದಕ್ಕೆ ಇಂದ್ರನಿಗೆ ಸಂಕೋಚವಾಯಿತು. ವಜ್ರಾಯುಧ ವೃತ್ರಾಸುರನ ಪಾದದ ತಲದಲ್ಲಿ ಬಿದ್ದಿತ್ತು. ಎತ್ತರದ ಮಹಾಕಾಯನಾದ ವೃತ್ರನ ಮುಂದೆ ನಾನು ಬಗ್ಗಿ ಅವನ ಕಾಲ ಹತ್ತಿರ ಬೀಳುವುದು ಅಪಮಾನ ಅಂತ ಅನಿಸಿತ್ತು ಇಂದ್ರನಿಗೆ. ಆ ವಜ್ರಾಯುಧವನ್ನು ವಸ್ತುತಃ ವೃತ್ರಾಸುರನು ಎತ್ತಿಕೊಳ್ಳುವುದಕ್ಕೆ ಅವಕಾಶ ಇತ್ತು. ಆದರೆ ವೃತ್ರಾಸುರ ಇಂದ್ರನು ಗಡಗಡನೆ ನಡುಗುವುದನ್ನು ನೋಡಿ ಇಂದ್ರನಿಗೆ ಉಪದೇಶ ಮಾಡಿದ. ಭಗವಂತನ ಭವ್ಯ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ಕೊಲ್ಲುವ ಪಾತ್ರ ನಿನ್ನದು, ಸಾಯುವ ಪಾತ್ರ ನನ್ನದು. ಗೊಂಬೆಯಾಟವನ್ನು ಸೂತ್ರವನ್ನು ಹಿಡಿದು ಆಡಿಸುವ ಹಾಗೆ ನೂಲನ್ನು ಹಿಡಿದು ಆಟ ಆಡಿಸತಕ್ಕಂತಹ ಪ್ರಪಂಚದ ಸೂತ್ರಧಾರ ಭಗವಂತನಿದ್ದಾನೆ. ಯಾಕೆ ಸಂಕೋಚ ಮಾಡ್ತಿ? ನನ್ನ ಕೈ ತುಂಡಾಗಿ ಹೋದರೂ ಕೂಡ ನಾನು ಯುದ್ಧದಿಂದ ಹಿಂದೆಗೀತಾ ಇಲ್ಲ. ಇನ್ನಷ್ಟು ಶಕ್ತಿಯಿಂದ ಹೋರಾಡ್ತಾ ಇದ್ದೇನೆ. ನೀನು ಒಂದು ಪೆಟ್ಟಿಗೆ ವಜ್ರಾಯುಧ ಕೆಳಗೆ ಬಿತ್ತು ಅನ್ನುವ ಕಾರಣದಿಂದ ಇಷ್ಟೊಂದು ಬೆದರಿಕೊಂಡದ್ದು ಯಾಕೆ ಅಂತ ಇಂದ್ರನನ್ನು ಪ್ರಶ್ನಿಸಿದ. ವೃತ್ರಾಸುರ ಇಷ್ಟು ಸುಜ್ಞಾನಿಯಾಗಿರುವುದನ್ನು ನೋಡಿದಂತಹ ಇಂದ್ರ ಅಹೋ ದಾನವ ಸಿದ್ಧೋಸಿ ಅಂತ ಅವನನ್ನು ಕೊಂಡಾಡ್ತಾನೆ. ಅಯ್ಯೋ ದಾನವ, ನಿನಗಿಷ್ಟೊಂದು ಜ್ಞಾನ ಬಂದಿದೆ ಅಲ್ಲ ಅಂತ ಅವನನ್ನು ಹೊಗಳ್ತಾ ಬಗ್ಗಿ ವಜ್ರಾಯುಧವನ್ನು ಹಿಡಿದು ಆತನನ್ನು ಹೊಡೆಯುವುದಕ್ಕೆ ಹೋದರೆ ವೃತ್ರಾಸುರ ಸವಜ್ರಂ ಇಂದ್ರಂ ಜಗಾರ ಅಂತ ವಜ್ರಸಹಿತನಾದಂತಹ ಇಂದ್ರನನ್ನು ನುಗ್ಗಿದ. ಮಹಾಶರೀರಿಯಾದ ಯಾವಾಗ ಈತ ಹೊಟ್ಟೆಯ ಒಳಗೆ ಹೋದ ಆವಾಗ ದೇವತಾ ಸಮುದಾಯ ಮಾತ್ರ ಅಲ್ಲ, ತ್ರಿವಿಷ್ಟಪದ ಸಮಸ್ತ ಚೇತನಗಳು ಕೂಡ ಹಾಹಾಕಾರವನ್ನು ಮಾಡಿದವು. ಈತ ಉದರದಲ್ಲಿ ಹೋದವ ಭಗವಂತನನ್ನು ನಾರಾಯಣ ವರ್ಮದ ಮೂಲಕ ಸ್ತುತಿಸಿದ. ನಾರಾಯಣನ ಸನ್ನಿಧಾನ ಇಂದ್ರನಲ್ಲಿ ಸಂಪ್ರಾಪ್ತವಾಯಿತು. ಆ ಶಕ್ತಿಯಿಂದ ಆತ ಒಳಗಿನಿಂದ ಸುಡುವುದಕ್ಕೆ ಪ್ರಾರಂಭಿಸಿದ. ವೃತ್ರನಿಗೆ ಹೊಟ್ಟೆಯೇ ಉರಿಯಾಗುವುದಕ್ಕೆ ಪ್ರಾರಂಭ ಆಯಿತು. ಕೊನೆಗೆ ಹೊಟ್ಟೆಯಲ್ಲಿ ಮೌಲಿಯನ್ನು ಮಾಡಿ ಆ ಹೊಟ್ಟೆಯಲ್ಲಿದ್ದ ಒಂದು ಬೆಂಕಿಯ ಉಂಡೆಯನ್ನು ಇಂದ್ರನನ್ನು ವಜ್ರ ಸಹಿತವಾಗಿ ಒಂದು ಆಕಳಿಕೆ ಮಾಡ್ತಾ ಬಾಯಿಯಿಂದ ಹೊರಗೆ ಹಾಕಿದ. ಅಂತೂ ಇಂದ್ರ ಹೊರಗೆ ಬಂದ. ವೃತ್ರಾಸುರನಿಗೆ ಸಮಾಧಾನವಾಯಿತು. ಇಂದ್ರನಿಗೆ ವೃತ್ರನನ್ನು ಹೊಡೆದು ಸಾಯಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ವೃತ್ರನಿಗೆ ಇಂದ್ರನನ್ನು ಮುಗಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇಬ್ಬರೂ ಕೂಡ ಒಪ್ಪಂದ ಮಾಡಿಕೊಂಡು ಯುದ್ಧದಲ್ಲಿ ಸಮಬಲವಾದಾಗ ಇರತಕ್ಕಂಥ ಮಾರ್ಗ ಒಪ್ಪಂದ. ಪರಸ್ಪರ ಕೈ ಹಿಡಿದುಕೊಂಡು ನಾನು ನಿನ್ನನ್ನು ಕೊಲ್ಲುವುದಿಲ್ಲ, ನಾನು ನೀನು ಗೆಳೆಯರು ಅಂತ ವೃತ್ರ ಹೇಳಿದ. ಇಂದ್ರ ಸರಿ, ನಿಂಗೆ ಕೊಲ್ಲಿಕ್ಕೆ ಆಗುವುದಿಲ್ಲ, ನೀನು ಕೊಲ್ಲಬೇಡ, ನಾನು ನಿನ್ನನ್ನು ಈ ವಜ್ರಾಯುಧದಿಂದ ಕೊಲ್ಲುವುದಿಲ್ಲ ಅಂತ ಹೇಳಿದ. ನಾನು ನಿನ್ನನ್ನು ಅಸ್ತ್ರದಿಂದ ಶಸ್ತ್ರದಿಂದ ಕೊಲ್ಲುವುದಿಲ್ಲ. ಹಾಗಾದರೆ ಹೇಗೆ ಕೊಲ್ಲುವುದಾದರೆ ಹೇಗೆ? ಒದ್ದೆಯೂ ಅಲ್ಲದ, ಒಣಕಲೂ ಅಲ್ಲದ, ಆರ್ದ್ರವೂ ಅಲ್ಲದ, ಶುಷ್ಕವೂ ಅಲ್ಲದ ಅಸ್ತ್ರದಿಂದ ಮಾತ್ರ ಸಂಹಾರ ಮಾಡಬೇಕು. ಹೀಗೊಂದು ಒಪ್ಪಂದ ಮಾಡಿಕೊಂಡು ಅವರಿಬ್ಬರು ಕೂಡ ಗೆಳೆತನವನ್ನು ಮಾಡಿದರು. ಸಮುದ್ರ ತೀರದಲ್ಲಿ ಕೆಲವಾರು ವರ್ಷಗಳ ತನಕ ಇಬ್ಬರು ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದದ್ದನ್ನು ಭಾಗವತ ಆಚಾರ್ಯರು ಬೇರೆ ಪುರಾಣದಲ್ಲಿದ್ದದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದು ಸಂದರ್ಭದಲ್ಲಿ ಹಾಗೆ ಓಡಾಡ್ತಾ ಇರುವಾಗ ಸಮುದ್ರದಲ್ಲಿ ಯದ್ವಾ ನೊರೆ ಬಂದಿತ್ತು. ಸಮುದ್ರದಲ್ಲಿ ಕೆಲವು ಕಾಲದಲ್ಲಿ ನೊರೆ ಬರ್ತದೆ. ಅದು ಸಮುದ್ರ ರಜಸ್ವಲೆ ಆಗುವುದು ಅಂತ. ಸಮುದ್ರಕ್ಕೆ ವಸ್ತುತಃ ರಜೋದರ್ಶನ ಇಲ್ಲ, ಅದು ವರುಣ. ಆದರೆ ಸಮುದ್ರ ಪತ್ನಿಯರೆಲ್ಲ ಸಮುದ್ರನ ಜೊತೆಗಿರುವುದರಿಂದ ಅಲ್ಲಿ ನೊರೆ ಬರ್ತದೆ ಅಂತ. ಆ ಹೊತ್ತಿಗೆ ಸಮುದ್ರದಲ್ಲಿ ಸ್ನಾನ ಮಾಡುವುದಕ್ಕೆ ಅವಕಾಶ ಇಲ್ಲ. ಆ ನೊರೆಯೆಲ್ಲವೂ ಸಮುದ್ರ ತೀರದಲ್ಲಿ ಸೇರಿತ್ತು. ನೊರೆ ಸಮುದ್ರ ತೀರದಲ್ಲಿ ಸೇರಿ ಸ್ವಲ್ಪ ಅದಕ್ಕೆ ಸೂರ್ಯನ ಬಿಸಿಲು ಬಿದ್ದರೆ, ಚಂದ್ರನ ಬೆಳಕು ರಾತ್ರಿಯ ಹೊತ್ತು ಬಿದ್ದರೆ ಅದು ಗಟ್ಟಿಯಾಗ್ತದೆ. ಅದಕ್ಕೆ ಸಮುದ್ರ ನಾಲಿಗೆ ಅಂತ ಹೆಸರು. ಆಯುರ್ವೇದದಲ್ಲಿ ಬಹಳ ಉಪಯುಕ್ತವಾದದ್ದು. ಅದನ್ನು ತಿಕ್ಕಿ
ಅದನ್ನು ಕಿವಿಯ ಒಳಗೆ ಹಾಕಿದರೆ ಬುರುಗು ಬಂದು ಕಿವಿಯಲ್ಲಿದ್ದಂತಹ ಎಲ್ಲ ಕಸ ಕಲ್ಮಶಗಳೆಲ್ಲ ಹೊರಗೆ ಹೋಗ್ತವೆ. ಅದು ಸಮುದ್ರದ ನೊರೆಯಿಂದ ನಿರ್ಮಾಣ ಆಗತಕ್ಕಂತಹ ಸಮುದ್ರ ನಾಲಿಗೆ ಅಂತ ಅದೇ ಹೆಸರು. ಆ ಸಮುದ್ರದ ನೊರೆ ಅಲ್ಲಿತ್ತು. ಇಂದ್ರ ವೃತ್ರನ ಮುಖ ನೋಡಿ ಹೇಳಿದ, ಇದು ಒಣಗಿಯೂ ಇಲ್ಲ, ಸಿಕ್ಕಾಬಟ್ಟೆ ಆರ್ದ್ರವೂ ಅಲ್ಲ, ಅದನ್ನ ನೊರೆಯಿಂದ ಒಬ್ಬನನ್ನು ಸಾಯಿಸ್ಬೋದು ಅಂತ ಇಂದ್ರ ಹೇಳಿದ. ಇಂದ್ರ ಹೇಳ್ತಾ ಇದ್ದ ಹಾಗೆ ವೃತ್ರಾಸುರ ಹೇಳ್ತಾನೆ, ನೋಡುವ ನೀನು ಸಾಯಿಸು, ನೋಡುವ ನಿನ್ನ ವಜ್ರದಿಂದಲೇ ನನಗೆ ಹೊಡೆದು ಸಾಯಿಸಲಿಕ್ಕೆ ಆಗದೆ ಇದ್ದಂತಹ ನೀನು, ನಿನ್ನ ವಜ್ರದಿಂದ ನನ್ನ ಕೈಗಳು ಕತ್ತರಿಸಿ ಹೋಗಿದ್ರೂ ಕೂಡ ಮತ್ತೆ ಅದು ಅಭಿವೃದ್ಧಿ ಆಗುವ ಹಾಗೆ ಅನುಗ್ರಹ ಮಾಡಿರ್ತಕ್ಕಂಥ ಭಗವಂತ. ಹೀಗೆ ಮತ್ತೆ ಕೈ ಬಂದಿದೆ, ವಜ್ರದಿಂದ ಪೆಟ್ಟು ಬಿದ್ದು ಹೋದ ಕೈ ಮತ್ತೆ ಬೆಳೆಯುತ್ತೆ ಅಂತ ಆದ ಮೇಲೆ ನೀನು ಬರಿಯ ಈ ನೊರೆಯಿಂದ ನನ್ನನ್ನು ಸಾಯಿಸುವುದು, ನೋಡು ಹೊಡಿ, ನೋಡುವ ಸಾಯಿಸು ನೋಡುವ ಅಂತ ಹೇಳಿದ. ಇಂದ್ರನಿಗೆ ಸಂಕೋಚ ಆಯಿತು. ಆತ ನೊರೆಯನ್ನು ನೋಡಿ ಕೈ ಮುಗಿದು ಹೇಳ್ತಾನಂತೆ, ವಜ್ರ ನೀನು ಈ ನೊರೆಯಲ್ಲಿ ಸನ್ನಿಹಿತನಾಗು, ಭಗವಂತ ನಾರಾಯಣ ನೀನು ಈ ನೊರೆಯಲ್ಲಿ ಸನ್ನಿಹಿತನಾಗು, ನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಂದ್ರ ಜಪ ಮಾಡುವುದನ್ನು ಶುರು ಮಾಡಿದ್ದನ್ನು ನೋಡಿ ವೃತ್ರ ತಾನೂ ಸಮುದ್ರ ತಟದಲ್ಲಿ ಪದ್ಮಾಸನ ಹಾಕಿ ಕೂತ. ಅಂತರ್ಮುಖನಾದ ಒಳಗಿನಿಂದ ಭಗವಂತ ನಾರಾಯಣನನ್ನು ವೃತ್ರಾಸುರ, ನೋಡಿ ಅಸುರ ಅಂತ ಅವನಿಗೆ ಹೆಸರು, ಭಗವಂತ ನಾರಾಯಣನನ್ನು ಧ್ಯಾನ ಮಾಡ್ತಾ ಕೂತ. ಅವನು ಧ್ಯಾನದಲ್ಲಿ ಕೂತದ್ದು ನೋಡಿ ಈ ನೊರೆಯೂ ಕೂಡ ಗಟ್ಟಿ ಗಟ್ಟಿ ಆಗ್ತಾ ಇರುವುದನ್ನು ನೋಡಿ ಆ ನೊರೆಯನ್ನು ಹೀಗೆ ಎಡಗೈಯಲ್ಲಿ ತೆಗೆದು ಬಲಗೈಗೆ ತೆಗೆದು ಈ ವೃತ್ರಾಸುರನ ಕಂಠಕ್ಕೆ ಹೊಡೆದ. ಜಪ ಧ್ಯಾನದಲ್ಲಿ ನಿರತನಾಗಿದ್ದ ವೃತ್ರಾಸುರನ ತಲೆ ಕಡಿದು ನೆಲಕ್ಕೆ ಬಿತ್ತು. ಇದು ಇನ್ನೂ ಒಂದು 15 ನಿಮಿಷ ಹೇಳುವ ಕಥೆ, ಆದರೆ ನಮಗೆ ಮುಗಿಸ್ಬೇಕು ಇವತ್ತು 19ನೇ ಅಧ್ಯಾಯ ತನಕ. ಅಂತೂ ವೃತ್ರಾಸುರನ ತಲೆ ಬಿದ್ದದ್ದು ಹೇಗೆ? ಆ ಫೇನ, ಸಂಸ್ಕೃತದಲ್ಲಿ ಫೇನ ಅಂತ ಹೇಳಿದರೆ ನೊರೆ ಅಂತ ಅರ್ಥ, ಫೇನಕ ಅಂದರೆ ಸಾಬೂನು ಅಂತ ಅರ್ಥ. ನಮ್ಮ ಸೋಪಿಗೆ ಸಂಸ್ಕೃತದಲ್ಲಿ ಫೇನಕ ಅಂತ ಹೆಸರು, ನೊರೆಯನ್ನು ಉಂಟು ಮಾಡುವಂಥದ್ದು, ಫೇನಂ ಕರೋತಿ. ಸಮುದ್ರ ಫೇನದಿಂದ ಅವನ ಮರಣವಾಯಿತು ವೃತ್ರಾಸುರನದ್ದು. ಅದು ಕೂಡ ಗೆಳೆಯನಾಗಿದ್ದ ವೃತ್ರನನ್ನು ಗೆಳೆತನಕ್ಕೆ ವಂಚನೆ ಮಾಡಿದ್ದಾನೋ ಅಂತ ಲೋಕದ ಜನ ಅಪವಾದ ಹಾಕುವ ರೀತಿಯಲ್ಲಿ ಮಹಾಪವಾದಕ್ಕೆ ತುತ್ತಾಗ್ತಾ ಇಂದ್ರ ವೃತ್ರನನ್ನು ಗೆಳೆಯನನ್ನು ಸಂಹರಿಸಿದ ಅನ್ನೋದು ನಡೆದ ಘಟನೆ. ವೃತ್ರ ಧ್ಯಾನ ಮಾಡ್ತಾ ಇರುವಾಗ ಭಗವಂತನ ಧ್ಯಾನದಲ್ಲಿ ತೊಡಗಿದ್ದ ವೃತ್ರನನ್ನು ಇಂದ್ರ ಸಂಹರಿಸಿದ. ಆ ಕಾರಣದಿಂದ ಇಂದ್ರನಿಗೆ ದೊಡ್ಡ ದೋಷ ಬಂತಂತೆ, ಬ್ರಹ್ಮಹತ್ಯೆ ಅಂತ ಅದಕ್ಕೆ ಹೆಸರು. ಯಾಕಂದರೆ ವೃತ್ರ ಬ್ರಾಹ್ಮಣನ ಮಗ, ತ್ವಷ್ಟೃ ಅನ್ನುವ ವಿಶ್ವಕರ್ಮನ ಮಗನಾಗಿದ್ದಂತಹ ವೃತ್ರ ಯಜ್ಞದ ಮಧ್ಯದಲ್ಲಿ ಆವಿರ್ಭವಿಸಿರ್ತಕ್ಕಂಥವ, ಬ್ರಹ್ಮ ಅಂದರೆ ಬ್ರಾಹ್ಮಣನ ಕರ್ಮವನ್ನು ಮಾಡ್ತಾ ಇದ್ದವ, ಅಸುರ ಅಂದರೆ ಸುರರನ್ನು ವಿರೋಧಿಸುವವ ಅಂತ ಅರ್ಥ. ಸುರರಲ್ಲ ಅಂತ ಅದಕ್ಕೆ ಅರ್ಥ ಅಲ್ಲ. ಸುರರಲ್ಲ ಅಂತ ಅರ್ಥ ಹೇಳಿದರೆ ನಾವೆಲ್ಲ ಅಸುರರಾಗ್ತೇವೆ. ನಮ್ಮ ಮನೆಯಲ್ಲಿದ್ದ ಹಸುಗಳು ಕರುಗಳು ಕೂಡ ಅಸುರರಾಗ್ತಾರೆ. ಯಾಕಂದರೆ ಸುರರಲ್ಲ ಅನ್ನುವುದನ್ನು ಅಸುರ ಅನ್ನುವ ಶಬ್ದದಿಂದ ಕರೆಯುವುದಲ್ಲ. ಯಾರು ಸುರರನ್ನು ವಿರೋಧಿಸ್ತಾರೋ ಅಂಥವರಿಗೆ ಅಸುರರು ಅಂತ ಹೆಸರು. ವಸ್ತುತಃ ಈ ವೃತ್ರನೂ ಕೂಡ ಒಂದು ಹಂತದ ಸುರ, ಆದರೆ ಸುರರನ್ನೇ ವಿರೋಧಿಸುವ ಸುರನಾದ್ರಿಂದ ಅವನಿಗೆ ಅಸುರ ಅಂತ ಹೆಸರು. ಇಂದ್ರನ ಮುಂದೆಯೂ ಕೂಡ ದೊಡ್ಡ ಜ್ಞಾನದ ವ್ಯಕ್ತಿತ್ವವನ್ನು ತೋರಿಸಿದವ ವೃತ್ರಾಸುರ. ಅಂಥವನು ಇಂದ್ರನಿಂದ ಒಂದು ರೀತಿಯಲ್ಲಿ ನೋಡಿದರೆ ಅಪಚಾರ ಅನ್ನುವ ರೀತಿಯಲ್ಲಿ ಇಂದ್ರ ಆತನನ್ನು ಕೊಂದಿದ್ದಾನೆ. ಇದರಿಂದ ಆತನಿಗೆ ಬ್ರಹ್ಮಹತ್ಯೆ ಪ್ರಾಪ್ತಿಯಾಯಿತು. ಪ್ರಾಪ್ತವಾದ ಬ್ರಹ್ಮಹತ್ಯೆಯ ಕಾರಣದಿಂದ ಆತ ತಾನು ಮಾನಸ ಸರೋವರಕ್ಕೆ ಹೋಗ್ತಾನೆ. ಇಂದ್ರ ಮಾನಸ ಸರೋವರದಲ್ಲಿ ಬಿಸದಂಟು ಅಂದರೆ ಕಮಲದ ದಂಟಿನ ಒಳಗೆ ಪ್ರವೇಶ ಮಾಡಿ ತಾನು ತಪಸ್ಸು ನರಸಿಂಹ ಮಂತ್ರದ ಜಪಾನುಷ್ಠಾನ ಮಾಡ್ತಾನೆ. ಅದರಿಂದ ದೋಷವನ್ನು ಒಂದಷ್ಟು ಪರಿಹರಿಸಿಕೊಳ್ತಾನೆ. ಎಲ್ಲ ಪ್ರಾರಬ್ಧವನ್ನು ಉಪಮರ್ದ ಮಾಡಿಕೊಂಡು ಅಷ್ಟರಲ್ಲಿ ಇಲ್ಲಿ ನಹುಷ ಸಿಂಹಾಸನದಲ್ಲಿರ್ತಾನೆ. ಆತ ರಾಜ್ಯಭಾರವನ್ನು ಇಂದ್ರ ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡಿ ತನಗೆ ಶಚಿ ಪತ್ನಿಯಾಗಿ ಬೇಕು ಅಂತ ಅಬದ್ಧವಾಗಿ ಬಯಸಿ ಅಗಸ್ತ್ಯರಿಂದ ಶಾಪಕ್ಕೆ ಈಡಾಗಿ ಅಜಾಗರನಾಗಿ ಭೂಮಿಯಲ್ಲಿ ಬಿದ್ದ. ಅದೇ ಹೊತ್ತಿಗೆ ಈತನ ಜಪ ಮುಗಿಯಿತು ಇಂದ್ರನದ್ದು. ಮತ್ತೆ ಇಂದ್ರ ತನ್ನ ಸಿಂಹಾಸನಕ್ಕೆ ಬಂದ ಅಂತ ಒಂದು ಹಂತದ ಕಥೆ. ಇವಾಗ ಪ್ರಶ್ನೆ ಬಂದೇ ಬರುತ್ತೆ ನಮಗೆಲ್ಲ, ವೃತ್ರಾಸುರ ಅಷ್ಟು ಒಳ್ಳೆಯವ, ಅವನನ್ನು ಇಂದ್ರ ಅಪಚಾರ ಮಾಡಿ ಕೊಂದ, ಅದು ಮಿತ್ರಾಪರಾಧ, ಇದು ಬ್ರಹ್ಮಹತ್ಯೆ ಮಾತ್ರ ಅಲ್ಲ, ಇಂಥದ್ದನ್ನೆಲ್ಲ ಇಂದ್ರ ಮಾಡಬಹುದು ಅಂತ ಒಂದು ಪ್ರಶ್ನೆ. ಎರಡನೇದ್ದು, ವೃತ್ರ ಅಸುರ ಜಾತಿಯವ, ಸುರರನ್ನು ವಿರೋಧಿಸಿದವ, ಸುರರನ್ನು ವಿರೋಧಿಸಿದ್ದರೂ ಅವನಿಗೆ ಇಷ್ಟೊಂದು ತತ್ವಜ್ಞಾನ ಹೇಗೆ ಅಂತ ಎರಡನೇ ಪ್ರಶ್ನೆ. ಮೊದಲು ಎರಡನೇ ಪ್ರಶ್ನೆಗೆ ಉತ್ತರ ಕೊಡುವುದು, ಆವಾಗ ಮೊದಲನೇ ಪ್ರಶ್ನೆ ತಾರಾಗಿ ಕರಗಿ ಹೋಗ್ತದೆ ಅಂತ ಶುಕಾಚಾರ್ಯರು ಉತ್ತರ ಪ್ರಾರಂಭಿಸ್ತಾರೆ. ವೃತ್ರಾಸುರನ ಜನ್ಮಾಂತರವನ್ನು ತಿಳ್ಕೊಳ್ಳಿ, ಆವಾಗ ವೃತ್ರ ಯಾಕೆ ಇಷ್ಟು ಜ್ಞಾನಿ ಅನ್ನೋದು ಅರ್ಥ ಆಗ್ತದೆ. ಚಿತ್ರಕೇತು ಅಂತ ಒಬ್ಬ ರಾಜ, ಅವನಿಗೆ ಮಕ್ಕಳಿರಲಿಲ್ಲ, ಮದುವೆ ಆಗಿದ್ದ.
ಈಗ ಅನೇಕರಿಗೆ ಅವರಿಗೆ ಮಕ್ಕಳಿಲ್ಲ ಯಾಕಂದ್ರೆ ಮದುವೆ ಆಗಲಿಲ್ಲ ಅನ್ನೋ ಪರಿಸ್ಥಿತಿ ಉಂಟಲ್ಲ. ಇದು ಹಾಗಲ್ಲ. ಮದುವೆ ಆಗಿದೆ, ಒಂದು ಮದುವೆ ಆದದ್ದಲ್ಲ, 10 ಮದುವೆ ಆದ, 10 ಮದುವೆ ಆದರೂ ಒಂದು ಮಕ್ಕಳಾಗಲಿಲ್ಲ. ಆಮೇಲೆ ಒಂದೇ ದಿವಸ 200 ಮದುವೆ ಆದ, 200ರಲ್ಲಿ ಒಂದರಲ್ಲಿ ಆದರೂ ಒಂದು ಮದುವೆ ಮಕ್ಕಳಾಗಬಹುದು ಅಂತ ಆಲೋಚನೆ ಮಾಡಿ 210 ಮದುವೆ ಆಯಿತು. ಅಷ್ಟರಲ್ಲೂ ಕೂಡ 4 ವರ್ಷ ಕಾದ ಮಕ್ಕಳಾಗಲಿಲ್ಲ. ಆಮೇಲೆ 2000 ಹೆಂಡತಿಯರನ್ನು ಒಟ್ಟಿಗೆ ಮದುವೆ, ಅವನಿಗೆ ಒಟ್ಟಿಗೆ ಅವನ್ನೆಲ್ಲ ಅಷ್ಟು ಕಲ್ಯಾಣ ಮಂಟಪಗಳಿದ್ದು ಅಂತ ಅರ್ಥ. ಈಗ 2210 ಆಯ್ತಾ, ಅಷ್ಟರಲ್ಲೂ ಮಕ್ಕಳಾಗಲಿಲ್ಲ. ಕೊನೆಗೆ ಈ ರೀತಿ ಮದುವೆ ಆಗ್ತಾ ಆಗ್ತಾ 1.5 ಕೋಟಿ ವರ್ಷ ರಾಜ್ಯಭಾರ ಮಾಡಿದವ. ಇದೆಲ್ಲ ಕೃತಯುಗದ ಕಥೆ. ಇವತ್ತಿನ ಹಾಗೆ 70 ವರ್ಷ 5 ವರ್ಷಕ್ಕೆ 5 ವರ್ಷದ ಮಧ್ಯದಲ್ಲೇ ಅವರು ಹೋಗಿ ಇನ್ನೊಬ್ಬರು ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದು, ಇದೆಲ್ಲ ವ್ಯವಸ್ಥೆ ಇಲ್ಲ. ಆದ್ರಿಂದ ಇದೇನು ಕೋಟಿ ವರ್ಷಕ್ಕಿಂತ ಹೆಚ್ಚು ರಾಜ್ಯಭಾರ ಮಾಡಿದಂತಹ ರಾಜ ಚಿತ್ರಕೇತುವಿನ ಕಥೆ. ಆತ ಎಷ್ಟು ಮದುವೆ ಆಗಿದ್ದ ಅಂತ ಹೇಳಿದ್ರೆ, ತಸ್ಯ ಭಾರ್ಯಾ ಸಹಸ್ರಾಣಿ ದಶಾಭವನ್, 10,000 ಗುಣಿಸು 1,000 ಮದುವೆ ಆಗಿದ್ದ. 1 ಕೋಟಿ ಅಂತ ಅವರು ಬಾಯಿ ಬಿಟ್ಟು ಹೇಳುವುದಿಲ್ಲ. ತಸ್ಯ ಭಾರ್ಯಾ ಸಹಸ್ರಾಣಿ ದಶ ಅಭವನ್, ಅಷ್ಟೂ ಹೆಣ್ಣಂದಿರಲ್ಲಿ ಆತನಿಗೆ ಮಕ್ಕಳಿಲ್ಲ. ಹಾಗಾದ್ರೆ ಶ್ರೀಕೃಷ್ಣನದ್ದು ಷೋಡಶಸ್ತ್ರೀ ಸಹಸ್ರೇಶ ದೊಡ್ಡ ವಿಷಯವೇ ಅಲ್ಲ. ಇವನು 1 ಕೋಟಿ ಪತ್ನಿಯರು ಇವತ್ತನಿಗೆ. ಅದರಲ್ಲಿ ಮೊದಲ ಪತ್ನಿಗೆ ಕೃತದ್ಯುತಿ ಅಂತ ಹೆಸರು. ಇವನಿಗೆ ಮಕ್ಕಳಿಲ್ಲ ಅನ್ನೋದು ಸಿಕ್ಕಾಬಟ್ಟೆ ವೇದನೆ ಆಯ್ತು. ಆ ವೇದನೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಮದುವೆ ಆಗ್ತಾ ಇದ್ದಂತೆ. ಒಂದು ಉತ್ಸವ, ಒಂದು ಸಂಭ್ರಮ, ಅದರ ಮಧ್ಯದಲ್ಲಿ ಈ ವೇದನೆ ಪರಿಹಾರ ಆಗ್ತದೆ ಅಂತ. ಒಂದು ಬಾರಿ ಅವರ ಮನೆಗೆ ಚಾತುರ್ಮಾಸ್ಯ ಕಾಲ ಮುಗಿದ ಹೊತ್ತಿಗೆ ಅಲ್ಲಿಗೆ ಆಂಗಿರೋ ಮಹರ್ಷಿಗಳು ಬಂದರು. ಆಂಗಿರಸ ಗೋತ್ರದ ಪ್ರವರ್ತಕ ಮಹರ್ಷಿಗಳು. ಬಹಳ ಸಂತೋಷ ಆಯಿತು. ಉಪವನದಲ್ಲಿ ಅವರಿಗೆ ಎಲ್ಲ ಆತಿಥ್ಯವನ್ನು ಕೂಡ ರಾಜ ನೆರವೇರಿಸಿದ, ತನ್ನ ಎಲ್ಲ ಪತ್ನಿಯರ ಜೊತೆಗೆ ನೆರವೇರಿಸಿದಂತೆ. ಆತಿಥ್ಯ ಎಲ್ಲ ಮುಗಿಯಿತು. ಅಂಗಿರೋ ಮಹರ್ಷಿಗಳ ಪೂಜೆ ಮಾಡಿ ಪಕ್ಕದಲ್ಲಿ ಸಪತ್ನೀಕನಾಗಿ ಕೂತಿದ್ದಾನೆ. ಆವಾಗ ನಿವೇದನೆ ಮಾಡಿಕೊಳ್ತಾನೆ, ಸ್ವಾಮಿ, ತಾವು ವರ ಕೊಡದೆ ಹೋಗುವವರಲ್ಲ. ನಿಮ್ಮ ಮುಖವನ್ನು ನೋಡಿದರೆ ಸಂಪೂರ್ಣ ವರಮನಸ್ಕರಾಗಿದ್ದೀರಿ. ಆದ್ದರಿಂದ ನಮಗೆ ಒಂದು ಸಂತತಿ ಭಾಗ್ಯವನ್ನು ತಾವು ವರದ ಮೂಲಕ ಕರುಣಿಸಬೇಕು. ಅಂಗಿರಸರು ಹೇಳ್ತಾರೆ, ರಾಜನ್, ನಮ್ಮಲ್ಲಿ ಹಣೆಯಲ್ಲಿ ಏನು ಬರೆದಿದೆ ಅದನ್ನು ನಾವು ಬಯಸಿದರೆ ಸರಿ. ಯಾವುದು ನಮ್ಮ ಹಣೆಯಲ್ಲಿ ಬರೆದಿಲ್ವೋ ಅಂಥದ್ದನ್ನು ನಾವು ಬಯಸಿದರೆ ಅದರಿಂದ ನಮಗೆ ಒಳ್ಳೆಯದಾಗುವುದಿಲ್ಲ. ಏನನ್ನು ಕೊಡಬೇಕು ಅಂತ ದೇವರಿಗೆ ಗೊತ್ತು. ದೇವರು ಕೊಟ್ಟದ್ದರಿಂದ ತೃಪ್ತನಾಗಬೇಕು. ಯಾವುದನ್ನು ಕೊಡಲಿಲ್ಲೋ ಅಂಥದ್ದನ್ನು ಕೊಟ್ಟರೇನೇ ಇವನಿಗೆ ಅನರ್ಥ ಅಂತ ದೇವರು ಕೊಡದೇ ಇರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ರಿಂದ ಮಗ ಆಗಲಿಲ್ಲ, ಮಗ ಬೇಕು ಅಂತ ಯಾಕೆ ಹಠ ಹಿಡೀತಿ? ಯೋಗ ಇದ್ರೆ ದೇವರು ಯಾವಾಗ ಬೇಕಾದರೂ ಕೊಡ್ಬೋದು. 92 ವರ್ಷದ ಯಶೋದೆಗೆ ಮತ್ತು ನಂದಗೋಪನಿಗೆ ಕೃಷ್ಣ ಅಲ್ಲಿ ಮಗ ಹುಟ್ಟಲಿಲ್ವಾ? ವಯಸ್ಸು ಏನು 80ನೇ ಶಾಂತಿ ಆದಮೇಲೆ ಮಕ್ಕಳು ಹುಟ್ಟಿದ್ದಕ್ಕೆ ಇತಿಹಾಸದಲ್ಲಿ ದೃಷ್ಟಾಂತ ಇದೆ. ಆದ್ರಿಂದ ದೇವರು ಕೊಡುವಾಗ ಬೇಕಾದಷ್ಟು ಕೊಟ್ಟಾನು, ನೀನಾಗಿ ಬಯಸಬಾರ್ದು. ಈತ ಹೇಳ್ತಾನೆ, ನೀವು ನನಗೊಂದು ಗಂಡು ಸಂತಾನ ಆಗ್ತದೆ ಅಂತ ನೀವು ಆಶೀರ್ವಾದ ಮಾಡದೆ ಹೋದ್ರೆ ನಿಮ್ಮ ಪಾದದ ತಲದಲ್ಲೇ ಪ್ರಾಣ ಬಿಡ್ತೇನೆ ಅಂತ ಹೇಳಿದ. ಯಾವಾಗ ಬೆದರಿಕೆಯನ್ನು ಒಡ್ಡಿದ ಆವಾಗ ಅಂಗಿರೋ ಮಹರ್ಷಿಗಳು ಕರಗಿತು. ಒಂದು ಹಣ್ಣು ಹಿಡ್ಕೊಂಡು ಅದಕ್ಕೆ ಒಂದು ಪುಂಸವನ ಮಂತ್ರದ ಜಪ ಮಾಡಿ ಬಹುಶಃ ಮಾವಿನ ಹಣ್ಣು ಕೊಟ್ಟಿರಬೇಕು. ಆ ಕಾಲ ಅದರಿಂದ ಮಾವಿನ ಹಣ್ಣಿಗೆ ಸರಿಯಾಗಿ ಜಪ ಮಾಡಿ ಅದನ್ನು ಆತನಿಗೆ ಕೊಟ್ಟು ಹೇಳ್ತಾರೆ, ಇದನ್ನು ಎಲ್ಲ ಹೆಂಡತಿಯರಿಗೆ ಪಾಲು ಮಾಡಬೇಡ, ಮುಂದಕ್ಕೆ ದಶರಥ ಹಾಗೆ ಮಾಡ್ತಾನಂತೆ, ಹಾಗೆಲ್ಲ ಮಾಡಬೇಡ. ಮತ್ತೆ ಯಾಕಂದ್ರೆ 1 ಕೋಟಿ ಜನರಿಗೆ ನೀನು ಪಾಲು ಮಾಡಿದರೆ ಏನು ಮಕ್ಕಳು ಹುಟ್ಟಬೇಕು? ಆದ್ರಿಂದ ವ್ಯವಸ್ಥೆ ಹೇಗೆ? ಇದನ್ನು ನಿನ್ನ ಜ್ಯೇಷ್ಠಳು ಶ್ರೇಷ್ಠಳು ಆದಂತಹ ಕೃತಜ್ಞತೆಗೆ ಕೊಡು, ಅದರ ಮೂಲಕವಾಗಿ ನಿನಗೆ ಸಂತಾನ ಆಗ್ತದೆ. ಹರ್ಷ ಶೋಕ ಸಮ ಫಲ. ಹರ್ಷವನ್ನೂ ಕೊಡ್ತಾನೆ, ಶೋಕವನ್ನೂ ಕೊಡ್ತಾನೆ ಅಂತ ಮಗು ಹುಟ್ಟುತ್ತೆ. ಇವನಿಗೆ ಮಗು ಹುಟ್ಟುತ್ತೆ ಅಂತ ಕೇಳ್ತಾ ಇದ್ದಾನೆ ಹೊರತು ಹರ್ಷ ಶೋಕದ ಬಗ್ಗೆ ಯೋಚನೆ ಆಗಲಿಲ್ಲ ಅವನಿಗೆ. ಇಷ್ಟು ಕಾಲದ ತನಕ ನನಗೊಂದು ಮಗು ಆಗಲಿಲ್ಲ, ಅದರಿಂದ ಜನರೆಲ್ಲ ನನ್ನನ್ನು ಕ್ಲೀಬಾ ಅಂತ ಭಾವಿಸಿದ್ದಾರೆ. ನನ್ನ ಪತ್ನಿಯರು ವಂದ್ಯಾ ಅನ್ನೋ ಹೆಸರಿಗೆ ಭಾಜನರಾಗಿದ್ದಾರೆ. ಇಂತಹ ಒಂದು ಸ್ಥಿತಿ ಜೀವನದಲ್ಲಿ ಬರಲೇಬಾರದು. ರಾಜನಾದಂತಹ ನನಗೆ ಉತ್ತರಾಧಿಕಾರಿ ಇಲ್ಲ, ಅಂಥಲ್ಲಿ ಒಂದು ಮಗು ಆಗ್ತದೆ ಅಂತಾದರೆ ಸಾಕು, ಅಷ್ಟೇ. ಅದು ಎಂಥದ್ದು ಕೈಕಾಲು ಇಲ್ಲದೆ ಇದ್ದದ್ದಾದರೂ ಸರಿ, ಒಂದು ಹುಟ್ಟಬೇಕಷ್ಟೇ. ಈ ನಿಟ್ಟಿನಿಂದ ಅವನಿಗೆ ಸಂತೋಷವಾಯಿತು. ಅವರು ಕೊಟ್ಟ ಫಲವನ್ನು ಅದೇ ಕ್ರಮದಲ್ಲಿ ಪತ್ನಿಗೆ ಕೊಟ್ಟ. ಸರಿಯಾಗಿ 9 ತಿಂಗಳಿಗೆ ಒಂದು ಮಗು ಹುಟ್ಟಿತು. ಇಡೀ ಅರಮನೆಗೆ ಅಲ್ಲ, ಊರಿಗೆ ಊರೇ ಅಲಂಕಾರಗೊಂಡಿತು. ಅಷ್ಟು ಸಂತೋಷದ ವಿಷಯ. ಪ್ರತಿಯೊಬ್ಬ ಪ್ರಜೆಗಳು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಪರಮಾನ್ನ ಭಕ್ಷ್ಯವನ್ನು ಮಾಡಿ ಊರಿನ ದೇವಸ್ಥಾನದಲ್ಲಿ ಸಂತರ್ಪಣೆಗಳನ್ನು ಮಾಡಿದ್ರಂತೆ. ಯಾಕಂದ್ರೆ ನಮ್ಮ ದೇಶದ ರಾಜನಿಗೆ
ಒಂದು ಸಂತತಿ ಹುಟ್ಟಿದೆ, ದೇಶದ ಉತ್ತರಾಧಿಕಾರಿ ಆವಿರ್ಭವಿಸಿದ್ದಾನೆ. ಈ ಸಂತೋಷ ದೀರ್ಘಕಾಲ ಇರಲಿಲ್ಲ, 3 ವರ್ಷಗಳಷ್ಟೇ. 3 ವರ್ಷದ ಮಗು ಅಮ್ಮನ ಎದೆಹಾಲು ಕುಡಿಯುವುದನ್ನು ನಿಲ್ಲಿಸುವ ಕಾಲ. ಈಗಿನ ತಾಯಂದರಿಗೆ ಕೇಳಿದರೆ ಅಬ್ಬಾ ಅನಿಸುತ್ತೆ, 3 ವರ್ಷದ ತನಕ ಹಾಲು ಕುಡಿಯುವುದಾ? ಇವತ್ತಿಗೂ ಹಳ್ಳಿಯಲ್ಲಿ ನಡೆಯುತ್ತೆ. ಅದೇ ಸರಿಯಾದ ಕ್ರಮ. ಮಕ್ಕಳು ಬುದ್ಧಿವಂತರಾಗಬೇಕಾದ್ರೆ, ಮೇಧಾಶಕ್ತಿ ವೃದ್ಧಿಯಾಗಬೇಕಾದ್ರೆ ದೀರ್ಘಕಾಲ ಅಮ್ಮನ ಹಾಲನ್ನು ಮಕ್ಕಳು ಕುಡಿಬೇಕು. ಈ ಕಾಲದಲ್ಲಿ ಉಳಿದ ಪತ್ನಿಯರಿಗೆಲ್ಲ ಅಸೂಯೆ ಉಂಟಾಯಿತು. ನಮ್ಮ ಹತ್ತಿರಕ್ಕೆ ನಮ್ಮ ಪತಿ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ನಮ್ಮ ದೊಡ್ಡ ಪತ್ನಿ, ನಮ್ಮ ಸವತಿಯಲ್ಲಿ ಜ್ಯೇಷ್ಠಳಾದಂತಹ ಕೃತದ್ಯುತಿಗೆ ಮಗುವಾದದ್ದು ಇದಕ್ಕೆ ಕಾರಣ. ಆದ್ದರಿಂದ ಅವಳ ಮೇಲೆ ನಮ್ಮ ರಾಜನಿಗೆ ಪ್ರೀತಿಯಾಗಿದೆ, ಉಳಿದವರ ಹತ್ತಿರ ಬರ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಅವಳು ಅನ್ನೋದಕ್ಕಿಂತ ಅವಳಿಂದ ಹುಟ್ಟಿದಂತಹ ಮಗು. ಆ ಮಗು ಅವಳ ಹತ್ರ ಇರುವುದರಿಂದ ರಾಜ ಅಲ್ಲಿಗೆ ಹೋಗ್ತಾ ಇದ್ದಾನೆ, ನಮ್ಮ ಹತ್ರ ಬರುವುದಿಲ್ಲ. ಇದು ಅಸೂಯೆಯಾಗಿ ಪರಿಣಾಮವಾಯಿತು. ಅಸೂಯೆಯ ಕಾರಣ ದ್ವೇಷ ಹುಟ್ಟಿತು. ದ್ವೇಷ ಸಂಪೂರ್ಣವಾಗಿ ಆ ಪುಟ್ಟ ಮಗುವಿನ ಮೇಲೆ ಕೇಂದ್ರೀಕರಿಸಲ್ಪಟ್ಟಿತು. ಆ ಮಗು ಇದ್ದದ್ರಿಂದ ಅಲ್ವಾ ಇಷ್ಟೆಲ್ಲ ಅನರ್ಥ ಅಂತ ಉಂಟಾಯಿತು. ಅದು ವಿಷಪ್ರಾಶನದಲ್ಲಿ ಪರ್ಯಾವಸಾನಗೊಂಡಿತು. ಅದೊಂದು ದಿವಸ ಅಮಾವಾಸ್ಯೆ ಬೆಳಿಗ್ಗೆ ಎಲ್ಲರೂ ಎದ್ದು ಅವರವರ ಕರ್ತವ್ಯ ಮುಗಿಸಿದ್ದಾರೆ. ಮಗು ಹೇಳ್ತಾ ಇಲ್ಲ. ಅಲ್ಲ, ಏಳುವ ಕಾಲ ಆಯಿತು, ಯಾಕೆ ಏಳಲಿಲ್ಲ ಅಂತ ಎಲ್ಲರೂ ಮಗುವಿನ ಹತ್ರ ಸೇರಬೇಕು. ದಾದಿ ಹತ್ರ ಕೃತಜ್ಞತೆ ಹೇಳ್ತಾಳೆ, ಮಗು ಯಾಕೆ ಎದ್ದಿಲ್ಲ, ಎಬ್ಬಿಸಿಕೊಂಡು ಬಾ, ಸ್ನಾನದ ಕಾಲಕ್ಕೆ ಬಂತು, ಕರ್ಕೊಂಡು ಬಾ ಅಂತ. ದಾದಿ ಹೋಗ್ತಾಳೆ. ಮಗುವಿನ ಮುಸುಕು ತೆಗೆದು ನೋಡಿದಾಗ ಶರೀರ ನೀಲಿಯಾಗಿದೆ. ಹೌಹಾರಿ ಬೆಚ್ಚಿ ಬಿದ್ದು ಓಡಿ ಬಂದು ಹೇಳ್ತಾಳೆ, ಮಗು ಸತ್ತಿದೆ ಅಂತ ಹೌಹಾರ್ತಾಳೆ. ಊರಲ್ಲೆಲ್ಲ ಸುದ್ದಿ ಆಗ್ತದೆ. ರಾಜನೂ ಬರ್ತಾನೆ. ಇಡೀ ಅರಮನೆಯೇ ಕಣ್ಣೀರು ಹಾಕಿತಂತೆ. ಅರಮನೆಯೇ ಕಣ್ಣೀರು ಹಾಕಿತು ಅಂತ ಭಾಗವತದಲ್ಲಿ ಉಂಟು. ಅದರ ಅರ್ಥ ನಿಮ್ಗೆ ಆಗ್ತದೆ. ಎಲ್ಲ ಜಡವನ್ನು ಹೇಳಿತು ಅಂತ ಇದ್ರೆ ಅಲ್ಲಿರುವ ಸಮಗ್ರ ಚೇತನಗಳು ಅಂತ ಅರ್ಥ. ರಾಜ ಅಲ್ಲಿ ಕಣ್ಣೀರು ಹಾಕ್ತಾ, ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಅನರ್ಥ ಮತ್ತೊಂದಿಲ್ಲ. ಮಕ್ಕಳು ಇಲ್ಲದೆ ಹೋದರೂ ಬದುಕಬಹುದು, ಆದರೆ ಮಕ್ಕಳು ಕೊಟ್ಟ ಮೇಲೆ ಮಕ್ಕಳು ಹೀಗೆ ಅರ್ಧದಲ್ಲಿ ಸತ್ತರೆ ಅದಕ್ಕಿಂತ ದೊಡ್ಡ ನರಕ ಅನರ್ಥ ಇಲ್ಲ ಅಂತ ಹೇಳ್ತಾ ಇರುವ ಹೊತ್ತಿಗೆ ಅಂಗಿರೋ ಮಹರ್ಷಿಗಳು ಬಂದರು. ಅವರು ಕಾಯ್ತಾ ಇದ್ರು ಇಂಥ ಪ್ರಕರಣಗಳನ್ನೆಲ್ಲ ನಿರ್ವಹಿಸುವುದು ಹೇಗೆ. ಆದರೆ ನಾನೇ ಬಂದು ಇದನ್ನು ನಿರ್ವಹಿಸುವುದಾ? ಯಾಕಂದ್ರೆ ಈಗ ರಾಜ ಮತ್ತು ರಾಜನ ಪ್ರಧಾನ ಪತ್ನಿ ಮಾತ್ರ ಇರುವುದಲ್ಲ, ಇಲ್ಲಿ ವಿಷ ಹಾಕಿದವರೆಲ್ಲ ಇದ್ದಾರೆ. ಎಲ್ಲರೂ ಒಟ್ಟು ಸೇರಿ ಮೊದಲು ಹತ್ತದ್ದೇ ವಿಷ ಹಾಕಿದವರು. ಮಗು ಸತ್ತಿದೆ ಅಂತ ಭಾರಿ ಹತ್ತದ್ದವರು. ಆಮೇಲೆ ಅಮ್ಮನಿಗೆ ಸ್ವಲ್ಪ ದುಃಖ ಆದದ್ದು. ಈ ಪರಿಸ್ಥಿತಿ ಇದೆ. ಅಂಥಲ್ಲಿಗೆ ನಾರದರನ್ನು ಕರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸುವ ಸಮರ್ಥ ವ್ಯಕ್ತಿ ಅಂದ್ರೆ ನಾರದರು ಅಂತ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಇಬ್ಬರು ಬಂದಾಗ ರಾಜ ಸ್ವಲ್ಪ ನಿಟ್ಟುಸಿರು ಬಿಟ್ಟ. ನಮಗೊಂದು ಸಂತತಿಯನ್ನು ಕೊಟ್ಟ ವ್ಯಕ್ತಿ ಅಂಗಿರಸು, ನಮ್ಮ ಕುಲದ ಪ್ರಧಾನ ಗುರುವಿನ ಸ್ಥಾನದಲ್ಲಿದ್ದಾರೆ, ಅವರಿಂದ ಈ ಒಂದು ದುಃಖಕ್ಕೆ ಪರಿಹಾರ ಸಿಕ್ಕೀತು ಅಂತ ಹೇಳಿ ಬಂದು ಗುರುಗಳನ್ನು ಆರಾಧಿಸ್ತಾನೆ. ಗುರುಗಳು ಸಮಾಧಾನ ಮಾಡ್ತಾ ಇದ್ದಾರೆ. ಅವನ ಕಣ್ಣಲ್ಲಿ ನೀರು ಇಳಿಯುವುದು ನಿಲ್ತಾನೇ ಇಲ್ಲ. ರಾಜ ಹೇಳಿದ, ಏನೇ ಆಗಲಿ ನನ್ನ ಮಗ ಬದುಕಬೇಕು, ಅದು ಇಲ್ಲದೆ ಹೋದರೆ ನನಗೆ ಬದುಕು ಬೇಡ. ಹಿಂದೆ ಹೇಳಿದ್ದೆ, ಅವ ಹೇಳಿದ್ ನಾನು ಸಾಯ್ತೇನೆ ಅಂತ, ನಿಮ್ಮ ಮುಂದೆ ಸಾಯ್ತೇನೆ ನಾನು. ನಾರದರು ಉಪದೇಶ ಮಾಡಿದ್ರು, ಅಂಗಿರೋ ಮಹರ್ಷಿಗಳು ಹೇಳಿದ್ರು, ಇದು ಶಾಶ್ವತವಾದ ಸಂಬಂಧ ಅಲ್ಲಪ್ಪ. ಯಾರು ಶಾಸ್ತ್ರವನ್ನು ತಿಳಿದಿದ್ದಾನೋ ಅಂಥವರು ಈ ರೀತಿಯ ಮಾತು ಆಡುವುದಿಲ್ಲ. ಅಪ್ಪ ಮಗ ಅಂದರೆ ಏನು ಅಂತ ಗೊತ್ತ ನಿನಗೆ? ಆತ್ಮಕ್ಕೂ ಆ ಆತ್ಮಕ್ಕೂ ಸಂಬಂಧ ಇಲ್ಲ. ಯಾವುದಕ್ಕೆ ಸಂಬಂಧ ಉಂಟೋ ಅದು ನಿನ್ನ ಮುಂದೆ ಇದೆ. ನಿನಗೂ ಆ ಶರೀರಕ್ಕೂ ಸಂಬಂಧ ಇರುವುದು. ಈಗ ನಿನ್ನ ಶರೀರ ಅವರ ಶರೀರ ಎರಡೂ ಇದೆ. ಯಾವುದು ಶರೀರದಿಂದ ಹೋಗಿದೆಯೋ ಒಂದು ಆತ್ಮತತ್ವ, ಅದನ್ನು ನೀನು ತಂದದ್ದಲ್ಲ. ಯಾರು ತಂದಿದ್ದಾನೋ ಅವರಿಗೆ ತಂದೆ ಅಂತ ಹೆಸರು. ನೀ ತಂದೆ, ನಾ ಬಂದೆ ಅಲ್ವಾ? ಮತ್ತೊಬ್ಬ ತಂದ್ರೆ ಅಲ್ವಾ ನಾವು ಬರುವುದು. ನೀಯನ್ನ ತಂದೆ, ಹಾಗಾದ್ರೆ ತಂದವನಲ್ವ ತಂದೆ? ನೀ ತಂದದ್ದಲ್ಲ ಅದನ್ನು, ನೀನೊಂದು ಕೇವಲ ನಿಮಿತ್ತ ಕಾರಣ ಅಷ್ಟೇ. ಅಲ್ಲ, ಈ ಶರೀರದಲ್ಲಿ ಬೇಕಾದ್ರೆ ನೀನು ತಂದದ್ದು ಅಂತ ಇಟ್ಟುಕೊಳ್ಳೋಣ. ಆದರೆ ಒಂದು ಶರೀರದಲ್ಲಿ ತಂದವನನ್ನು ತಂದೆ ಅಂತ ಕರೆಯುವುದಲ್ಲ. ಒಂದಲ್ಲ ಎರಡಲ್ಲ, 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ, ನಾ ಬಂದೆ, ನೀಯನ್ನ ತಂದೆ. ಎಲ್ಲಾ ಶರೀರದಲ್ಲೂ ಕೂಡ ಮನುಷ್ಯ ಬೇರೆ ಬೇರೆ ರೀತಿಯಲ್ಲಿ ಆವಿರ್ಭವಿಸ್ತಾನಲ್ಲ. ಅಷ್ಟೆಲ್ಲ ಶರೀರಗಳಲ್ಲಿ ತಂದವನು ಯಾರೋ ಅವನಿಗೆ ತಂದೆ ಅನ್ನಬೇಕು. ಆದರೆ ಈ ಜನ್ಮದಲ್ಲಿ ನೀನು ತಂದೆ, ಹಿಂದಿನ ಜನ್ಮದಲ್ಲಿ ಮತ್ತೊಬ್ಬ ತಂದೆ, ಮತ್ತೊಂದು ಜನ್ಮದಲ್ಲಿ ಹಂದಿ ತಂದೆ, ಇನ್ನೊಂದು ಜನ್ಮದಲ್ಲಿ ಜಿಂಕೆ ತಂದೆ, ಮತ್ತೊಂದು ಜನ್ಮದಲ್ಲಿ ಒಂದು ನೊಣ ತಂದೆ, ಇನ್ನೊಂದು ಜನ್ಮದಲ್ಲಿ ಎರೆಹುಳ ತಂದೆ ಆಗಿದೆ ಅಂತೆ ಆ ಮಗುವಿಗೆ. ಹಾಗಾದ್ರೆ ಜನ್ಮದಲ್ಲಿ ಬೇರೆ ಬೇರೆ ತಂದೆಯರಿದ್ದಾಗ ನೀನು ತಂದೆ ಹೇಗೆ? ಅದು ಮಗು ಹೇಗೆ? ನಿನ್ನ ಮಗ ಅನ್ನೋದು ಹೇಗೆ?
ಕೇವಲ ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿ. ನೀರ ಮೇಲಿನ ಗುಳ್ಳೆ ಈಗುಂಟು, ಮುಂದಿನ ಕ್ಷಣದಲ್ಲಿ ಇದೆ ಅಂತ ನಿಶ್ಚಯ ಇಲ್ಲ. ಅದು ಎಷ್ಟು ಅಶಾಶ್ವತವೋ ಹಾಗೆ ನಿಜವಲ್ಲ, ಅಂದರೆ ನಿತ್ಯವಲ್ಲ. ಇದು ನಿತ್ಯವಾದ ಸಂಬಂಧ ಅಲ್ಲ ಅಪ್ಪ ಮಗ ಅನ್ನುವುದು. ಶರೀರಕ್ಕೆ ಇರತಕ್ಕಂಥ ಸಂಬಂಧವನ್ನು ಆತ್ಮದ ತನಕ ತೆಗೆದುಕೊಂಡು ಹೋಗಬಾರದು. ಯಥಾ ಕಾಷ್ಠಂಚ ಸಮೀಯಾತಾಂ ಮಹಾರ್ಣವೇ ಸಮೇತ್ಯಜ ವ್ಯಪೇಯಾತಾಂ ತಥಾ ಬಂಧು ಸಮಾಗಮ. ಬೇರೆ ಬೇರೆ ದೃಷ್ಟಾಂತ, 3 ದೃಷ್ಟಾಂತಗಳನ್ನು ಕೊಡ್ತಾರೆ ಅಂಗಿರಸ್ಸು ಮತ್ತು ನಾರದರು. ನೀರು ಕುಡಿಯುವುದಕ್ಕೆ ದಾರಿಯಲ್ಲಿ ಹೋಗುವಾಗ ದೊಡ್ಡ ಯಾತ್ರೆಯ ಮಧ್ಯದಲ್ಲಿ ತೃಷೆಯಾಗ್ತದೆ. ತೃಷೆಯಾಗುವುದಕ್ಕೆ ಅಲ್ಲಲ್ಲಿ ಶ್ರೀಮಂತರು ಅವರವರ ಊರಿನಲ್ಲಿ ಅರವಟ್ಟಿಗೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ನೀರು ಕುಡಿಯುವವರಿಗೆ ಅವಕಾಶ ವ್ಯವಸ್ಥೆ ಮಾಡಿರ್ತಾರೆ. ಆ ಜಾಗಕ್ಕೆ ನಾವು ಹೋಗ್ತೇವೆ, ಮರದ ಅಡಿಯಲ್ಲಿ ಕೂತ್ಕೊಳ್ತೇವೆ. ಆ ನೀರಲ್ಲಿ ಒಂದು ತುಂಡು ಬೆಲ್ಲ ಬಾಯಿಗೆ ಹಾಕ್ಕೊಂಡು ಆಮೇಲೆ 1 ಲೋಟ ನೀರು ಕುಡಿಯುವುದು. ಲೋಟ ಅಲ್ಲ, ಚೊಂಬು, 1 ಚೊಂಬು ನೀರು ಕುಡಿಯುವುದು. ನೀರು ಕುಡಿಯುವುದು ಮಾತ್ರ ಅಲ್ಲ, ಇನ್ನೊಬ್ಬರಿಗೆ ನೀರು ಕುಡಿಸುವುದು. ನಮ್ಮಂತ ಬಹಳ ಬುದ್ಧಿವಂತರೆಲ್ಲ ಇದ್ದಾರೆ. ಅಂತ ಪಕ್ಕದವರಿಗೂ ನೀರು ಕೊಟ್ಟವರು ನೀರು ಕುಡಿದವರು ಇಬ್ಬರು ಪರಸ್ಪರ ಒಂದಿಷ್ಟು ಹೊತ್ತು ಮಾತಾಡ್ತಾರೆ. ತಾವು ಯಾವ ಊರಿನವರು, ತಮಗೆಷ್ಟು ಮಕ್ಕಳು, ಏನು ಕಥೆ, ಯಾಕೆ ಯಾತ್ರೆಗೆ ಹೊರಟಿದ್ದೀರಿ, ಮನೆಯಲ್ಲಿ ಏನಾದರೂ ಗಲಾಟೆ ಆಯಿತು, ಇದೆಲ್ಲ ಮಾತಾಡ್ತಾರೆ. ಹೀಗೆ ಯಾತ್ರೆಯ ಬಗ್ಗೆ ಅಲ್ಲಿ ಮಾತಾಡಿ ಗೆಳೆಯರಾಗ್ತಾರೆ. ಆಮೇಲೆ ಇವರು ಆ ಕಡೆ ದಾರಿಗೆ ಹೋಗ್ತಾರೆ, ಇವರು ಪಂಡರಪುರಕ್ಕೆ ಹೋಗ್ತಾರೆ. ಅವ್ರದ್ದು ದಾರಿ ಬೇರೆ. ಜೀವನದಲ್ಲಿ ಮತ್ತೊಮ್ಮೆ ಅವರು ಭೇಟಿಯೇ ಆಗುವುದಿಲ್ಲ. ಹೇಗೆ ಪ್ರಪಾಯಾಂ ಇವ, ಅಂದರೆ ಆ ಅರವಟ್ಟಿಗೆಯಲ್ಲಿ ಯಾತ್ರೆಗೆ ಬಂದವರು ಒಟ್ಟಾಗಿ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಬೇರೆಯಾದ ಮೇಲೆ ಜೀವನದಲ್ಲಿ ಮತ್ತೊಮ್ಮೆ ಒಟ್ಟಾಗುವುದಿಲ್ಲ ಹೇಗೋ ಹಾಗೆ ಇವ ಅಪ್ಪ ಇವ ಮಗ ಅನ್ನುವುದು ದೀರ್ಘವಾದ ಪಯಣದಲ್ಲಿ ಈ 100 ವರ್ಷವೋ 50 ವರ್ಷವೋ ಅನ್ನುವ ಕಾಲ ಅತ್ಯಂತ ಕ್ಷೀಣವಾದ ಕಾಲ, ಅತ್ಯಂತ ಸೂಕ್ಷ್ಮವಾದ ಕಾಲ. ಈ ಕಾಲದ ಸಂಬಂಧವನ್ನು ಇಷ್ಟೆಲ್ಲ ತಲೆಗೆ ಹಾಕಿಕೊಂಡು ಆ ಮಗು ಸತ್ತ ಮೇಲೆ ನಾನು ಬದುಕುವುದಿಲ್ಲ ಅಂತ ಹೇಳ್ತೀಯಲ್ವ ರಾಜ, ವೇದಾಂತದ ಪ್ರಜ್ಞೆ ನಿನಗಿಲ್ಲ. ರಾಜ ಸಪತ್ನೀಕನಾಗಿ ಹೇಳ್ತಾನೆ, ಗುರುಗಳೇ ನೀವು ಹೇಳಿದ್ದು ಸರಿಯೋ ತಪ್ಪೋ ಏನು ಬೇಕಾದರೂ ಆಗಿರಲಿ, ಆದರೆ ಈ ಹೊತ್ತಿಗೆ ನನಗೆ ವೇದಾಂತ ಬೇಡ ಅಂತ ಹೇಳ್ತಾನೆ. ಈ ಹೊತ್ತಿಗೆ ಈ ದುಃಖದ ಸ್ಥಿತಿಯಲ್ಲಿ ನನ್ನ ಮಗ ಬದುಕುವುದಾದರೆ ನಾನು ಬದುಕ್ತೇನೆ, ಇಲ್ಲಿ ಹೋದರೆ ಸಾಯುವುದೇ. ನಾರದರು ಹೇಳ್ತಾರೆ, ಸರಿಯಪ್ಪ ನಿನಗೆ ಉಪದೇಶ ಮಾಡುವುದಿಲ್ಲ, ನಿನ್ನ ಮಗು ಈಗ ಬರ್ತದೆ, ನಾನು ಕರಿತೇನೆ, ಮಂತ್ರ ಬಲದಿಂದ ಆ ಮಗುವನ್ನು ಕರಿತೇನೆ. ಆ ಮಗು ಇಲ್ಲಿ ಸತ್ತ ಶರೀರ ಹೇಗಿದೆ ಅದೇ ರೀತಿಯ ಸುಂದರವಾದ ಶರೀರದಲ್ಲಿ ನಿನ್ನೆ ಮೊನ್ನೆ ನಿಮ್ಮ ಜೊತೆಗೆ ಓಡಾಡ್ತಾ ಇದ್ದ ಮಗುವಿನ ಹಾಗೆ ಆ ಮಗುವಿನ ಆತ್ಮ ಇಲ್ಲಿ ಸಶರೀರವಾಗಿ ನನಗೆ ಕಾಣಿಸುತ್ತೆ. ನಾವು ಹೇಳ್ತೇವೆ ಈ ಶರೀರಕ್ಕೆ ಪ್ರವೇಶ ಮಾಡುವ ಮಗು ಅಂತ ಹೇಳ್ತೇವೆ. ಇವನಿಗೆ ಭಾರಿ ಖುಷಿ ಆಯ್ತು, ಬೇಗ ಕರೀರಿ ಅಂತ ಹೇಳ್ತಾನೆ. ಋಷಿಗಳ ಶಕ್ತಿ ಅಷ್ಟಿದೆ ಅಂತ ಗೊತ್ತವನಿಗೆ, ಕರೀರಿ ಅಂತ ಮಹರ್ಷಿಗಳು ಕರೆದರು. ಮಗು ಬಂತು. ಬಂದ ಮಗುವಿನಲ್ಲಿ ಮಹರ್ಷಿಗಳು ಹೇಳ್ತಾರೆ, ಓ ಮಗು, ಅದಕ್ಕೆ ಏನು ಹೆಸರು ಇಟ್ಟಿದ್ದಾರೆ ಅಂತ ವೇದವ್ಯಾಸರು ನಮಗೆ ಹೇಳಲಿಲ್ಲ. ಇಲ್ಲಿ ಒಂದು ಸುಂದರವಾದ ಹೆಸರು ಇಟ್ಟಿರ್ತಾರೆ ಅದಕ್ಕೆ. ಓ ಮಗು, ನೋಡು ಆ ಶರೀರದಲ್ಲಿ ಪ್ರವೇಶ ಮಾಡು, ನಿನ್ನ ಅಪ್ಪ ಅಮ್ಮ ದುಃಖಿಸುವುದನ್ನು ನೋಡು. ಕಣ್ಣೀರ ಕೋಡಿ ಹರಿದು ಅಲ್ಲಿ ನದಿಯ ಹಾಗೆ ಕಪ್ಪು ಕಲೆ ಬಿದ್ದಿದೆ ಕಣ್ಣಿನ ಹತ್ತಿರ. ಅಷ್ಟು ದುಃಖಿಗಳಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಬೇಗ ಶರೀರ ಪ್ರವೇಶ ಮಾಡಿ ಆ ತಂದೆ ತಾಯಿಯರಿಗೆ ಆನಂದವನ್ನು ಕೊಡಪ್ಪ ಮಗು ಅಂತ ಹೇಳ್ತಾರೆ ಇವರು. ಅಷ್ಟೊತ್ತಿಗೆ ಆ ಮಗು ಮಾತಾಡ್ತದೆ, ಯಾರಪ್ಪ ಅಂತ ಕೇಳಿ. ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಕರ್ಮ ವಿಭ್ರಾಮ್ಯ ಬಾಣಸ್ಯ ದೇವ ತಿರಿಯಂಗ್ ನೃ ಪ್ರಭೃತಿಷು ನರಾದಿಷು. ಯಾವ ಜನ್ಮದ ಅಪ್ಪ ಇವ, ಯಾವ ಜನ್ಮದ ಅಮ್ಮ ಈಕೆ. ಕಸ್ಮಿನ್ ಜನ್ಮನಿ ಅಮಿ ಬ್ರಹ್ಮನ್ ಪಿತರೋ ಮಾತರೋ ಭವನ್. ಇದು ಮಾತೃ ಅನ್ನುವ ಸಂಬಂಧ ಅದು ಯಾವ ಜನ್ಮದ ಸಂಬಂಧ? ಯಾಕಂದ್ರೆ ನನಗಂತೂ ಗೊತ್ತಿಲ್ಲ ಇವ್ರ ಅಪ್ಪ ಅಮ್ಮ ಯಾವಾಗ ಆಗಿದ್ರು. ಯಾಕಂದ್ರೆ ಲಕ್ಷೋಪಲಕ್ಷ ಅಲ್ಲ, ಅನಂತ ಕಾಲದಿಂದ ನಾನು ಹುಟ್ಟಿ ಬದುಕಿ ಸತ್ತು ಬರ್ತಾ ಇದ್ದೇನೆ. ಎಷ್ಟು ಜನ ಅಪ್ಪ ಅಮ್ಮಂದಿರು ಆಗಿದ್ದಾರೆ, ಅವರಲ್ಲಿ ಯಾವ ಜನ್ಮದ ಅಪ್ಪ ಇವ, ಯಾವ ಜನ್ಮದ ಅಮ್ಮ. ಕರ್ಮಭಿರ್ ಬ್ರಾಹ್ಮ್ಯಮಾಣಸ್ಯ. ನನಗೊಬ್ಬ ಅಪ್ಪ ಆಗುವುದು, ಒಬ್ಬಳ ಅಮ್ಮ ಆಗುವುದು ಅವಳ ಕರ್ಮ ಮತ್ತು ನನ್ನ ಕರ್ಮ ಸೇರಿಕೊಂಡಾಗ. ಆ ಕರ್ಮದ ಬಲದಿಂದ ನಾನು ಜನನಂ ಮರಣಂ ಅನ್ನುವ ಜನ್ಮ ಮರಣವೆಂಬಂತಹ ಚಕ್ರದಲ್ಲಿ ಸುತ್ತುತ್ತಾ ಇದ್ದೇನೆ. ದೇವ ತಿರಿಯಂಗ್ ನರಾದಿಶು. ಕೆಲವು ಸಲ ದೇವತಾ ಶರೀರ, ಕೆಲವೊಂದು ಸಲ ಪ್ರಾಣಿಗಳ ಶರೀರ, ಕೆಲವೊಂದು ಸಲ ಈ ಮಾನುಷ್ಯ ಶರೀರ. ಹೀಗೆ ಸುತ್ತಾಡ್ತಾ ಇರತಕ್ಕಂಥ ನನ್ನ ಯಾವ ಅಪ್ಪ ಇವ ಅಂತ ಪ್ರಶ್ನಿಸಿತು ಮಗು ಕೇಳಿದಾಗ ಹೆತ್ತ ತಾಯಿಯ ಕರುಳು ಕೂಡ ಎತ್ತಿ ಬಂತಂತೆ, ಎದೆ ಒಡೆಯುವ ಹಾಗೆ ಆಯ್ತಂತೆ. ಹಾಗಾದರೆ ನಾವು ನಮ್ಮ ಮಗು ಅಂತ ಇಷ್ಟೊಂದು ಅಭಿಮಾನ ಇಟ್ಟು
ಮಗು ಸತ್ತಿತು ಅಂದ ಮೇಲೆ ನಾವು ಬದುಕಿ ಪ್ರಯೋಜನ ಇಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ರೆ ಈ ಸತ್ತ ಮಗು ಹೇಳ್ತದೆ ಯಾವ ಅಮ್ಮ ಇವಳು ಅಂತ, ಅಮ್ಮ ಅಪ್ಪನ ಸಂಬಂಧ ನನಗಿಲ್ಲ ಅಂತ ಹೇಳ್ತಾರೆ ಅಂತ ಆದರೆ ಹಾಗಾದರೆ ವಿಚಾರ ಮಾಡಬೇಕಾಯ್ತು. ಇಲ್ಲಿಯ ತನಕ ವೇದಾಂತವನ್ನು ಹೇಳಿದ್ದು ಋಷಿಗಳು ಅದನ್ನೇ. ಆವಾಗ ಇದಕ್ಕೆ ಅರ್ಥ ಆಗಿರಲಿಲ್ಲ ಈ ದಂಪತಿಗೆ. ಈವಾಗ ಅದು ಪ್ರಾಕ್ಟಿಕಲ್ ಅಂತ ಹೇಳ್ತಾರಲ್ಲ, ಕಣ್ಣಾರೆ ಕಾಣುವ ಸೈದ್ಧಾಂತಿಕವಾದ ವಿಚಾರ ಚಿಂತನೆ ಅಲ್ಲ ಇದು, ಕಣ್ಣಾರೆ ಕಾಣಿಸುವ ಘಟನೆ ನಡೆದಾಗ ಈ ಸಂಬಂಧದ ಬಗ್ಗೆ ಆಂತರಿಕವಾದ ಜಿಜ್ಞಾಸೆ ನಡೆಯಿತು. ಋಷಿಗಳ ಪಾದಕ್ಕೆ ಬೀಳ್ತಾರೆ ಅವರು. ನಮಗೆ ಮಗು ಬೇಡ, ಮಗುವನ್ನು ಕಳಿಸಿ. ಎಷ್ಟು ಖುಷಿಯಾಗಿದೆ. ನಮ್ಮ ಈ ಮಗುವಾಗಿದ್ದಾಗ ಆ ರೀತಿಯ ಪ್ರಕಾಶವೇ ಅದರ ಮುಖದಲ್ಲಿ ಕಾಣಿಸ್ತಾ ಇರಲಿಲ್ಲ. ಅಪ್ಪ ದೂರ ಹೋದಾಗ ಅದಕ್ಕೆ ಮನಸ್ಸಿನಲ್ಲಿ ಉದ್ವೇಗ, ಅಮ್ಮ ದೂರ ಹೋದಾಗ ತಲ್ಲಣವಾಗಿ ಬಿಡ್ತಿತ್ತು ಮಗು. ಅಮ್ಮ ಎಲ್ಲಿದ್ದಾಳೆ ಅಂತ ರಂಪಾಟಗಳೇನು, ಜೀವನದಲ್ಲಿ ದುಃಖ. ಆದರೆ ಈಗ ಮುಖದಲ್ಲಿ ದೇವ ಪ್ರಕಾಶ ಕಾಣಿಸ್ತಾ ಇದೆ ಆ ಶಿಶುವಿನಲ್ಲಿ. ಹಾಗಾದ್ರೆ ಈ ಸಂಸಾರದ ಬಂಧನದಿಂದ ಒಮ್ಮೆ ಬಿಡುಗಡೆಯಾಗಿ ಈ ಅಪ್ಪ ಅಮ್ಮ ಅಣ್ಣ ತಮ್ಮ ಅನ್ನುವ ಸಂಬಂಧದಿಂದ ಬಿಡುಗಡೆಯಾದ ಒಂದು ಚೇತನ ಇಷ್ಟು ಖುಷಿಯಾಗಿರ್ತದೆ ಅಂತ ಆದರೆ ಅದನ್ನು ಮತ್ತೆ ಈ ಶರೀರದಲ್ಲಿ ಸೇರಿಸುವ ಬಯಕೆ ನಮಗಿಲ್ಲ. ಅದನ್ನು ಬಿಟ್ಬಿಡಿ. ಮಗುವನ್ನು ಬಿಟ್ಟರು, ಮಗು ಹೋಯಿತು. ಎದುರುಗಡೆ ಇದ್ದಂತಹ ಶವವನ್ನು ಮಣ್ಣಿನಲ್ಲಿ ಹೂತು ಅದಕ್ಕೊಂದು ಸಂಸ್ಕಾರವನ್ನು ಮಾಡಿದ್ದಾಯಿತು. ಋಷಿಗಳ ಸನ್ನಿಧಾನದಲ್ಲೇ ಆ ಸಂಸ್ಕಾರ ನಡೆಯಿತು. ಋಷಿಗಳ ಹತ್ರ ರಾಜ ಹೇಳ್ತಾನೆ, ತಮ್ಮಿಂದ ನನಗೆ ತತ್ವೋಪದೇಶ ಬೇಕು ಸ್ವಾಮಿ. ಯಾಕಂದರೆ ವಾಸ್ತವ ಏನು ಅನ್ನುವುದನ್ನು ತಿಳಿಯದೇ ಸಂಸಾರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ನೀವು ಇದ್ದಕ್ಕಿದ್ದ ಹಾಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ನನ್ನ ಮುಂದೆ ತೋರಿಸುವುದರ ಮೂಲಕ ನನ್ನ ಎಲ್ಲ ಬಂಧಗಳನ್ನು ಕಳಚಿದ್ದೀರಿ. ಕಡಿಯುವುದು ಬಹಳ ಕಷ್ಟ ಅಂತೆ ಸಂಘವನ್ನು. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ದೃಢವಾದ ಅಸಂಗವೆಂಬ ಶಸ್ತ್ರ ಇದ್ರೆ ಮಾತ್ರ ಈ ಸಂಬಂಧಗಳೆಂಬ ಸಂಘಗಳನ್ನೆಲ್ಲ ಕತ್ತರಿಸುವುದಕ್ಕೆ ಸಾಧ್ಯ ಆಗ್ತದೆ ಅಂತ. ಆದರೆ ತಾವು ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಅದನ್ನು ಮಾಡಿಕೊಟ್ಟಿದ್ದೀರಿ. ಆದ್ದರಿಂದ ಈಗ ನಾವು ತತ್ವಜ್ಞಾನಕ್ಕೆ ಸಿದ್ಧರಾಗಿದ್ದೇವೆ, ತಾವು ಉಪದೇಶಿಸಬೇಕು ಅಂತ ಹೇಳಿ ಆ ಋಷಿಗಳಿಂದ ತತ್ವಜ್ಞಾನ ಪಡಿತಾನೆ. ಆವಾಗ ಋಷಿಗಳು ಹೇಳಿದ ಮಾತೇನು ಗೊತ್ತು? ನಾನು ಅವತ್ತು ಬಂದಿದ್ದೆ ಅಲ್ಲ, ಸುಮಾರು 4 ವರ್ಷಗಳ ಹಿಂದೆ ಬಂದದ್ದು. ಯಾಕೆಂದರೆ ನಿನ್ನ ತಲೆಯಲ್ಲಿ ಬಿಳಿ ಕೂದಲು ಕಾಣಿಸ್ತಾ ಇದೆ ಅಂತ ನಿನ್ನ ಹತ್ರ ಬಂದದ್ದು. ಅಂದರೆ ಇವನಿಗೆ ಷಷ್ಠಿ ಪೂರ್ತಿ ಆಗಿತ್ತು. ನಿನ್ನ ಹತ್ರ ಬಂದೆ, ಅದು ಕೋಟಿ ವರ್ಷದ ಲೆಕ್ಕಾಚಾರದ ಷಷ್ಠಿ ಪೂರ್ತಿ ಅದು ಆದಾಗ ಅವರು ಬಂದದ್ದು ಯಾಕೆ ಅಂದರೆ ಇವನಿಗೆ ಸ್ವಲ್ಪ ತತ್ವೋಪದೇಶ ಕೊಡಬೇಕು. ಇವನು ಮುಂದಕ್ಕೆ ಮಂತ್ರಿಗಳ ಕೈಯಲ್ಲಿ ರಾಜ್ಯಭಾರವನ್ನು ಕೊಟ್ಟು ಈತ ಕಾಡಿನ ಕಡೆಗೆ ಹೋಗಬೇಕು, ವಾನಪ್ರಸ್ಥವನ್ನು ಸ್ವೀಕರಿಸಬೇಕು. ಅದಕ್ಕೆ ಇವನಿಗೆ ತತ್ವೋಪದೇಶ ಕೊಡುವ ಅಂತ ನಾನು ಕುಲಗುರುವಾಗಿ ನಿನ್ನ ಹತ್ರ ಬಂದದ್ದು. ಆದರೆ ನೀನು ಹಠ ಮಾಡಿದಿ, ಮಗು ಬೇಕು ಅಂತ ಹಠ ಮಾಡಿದಿ. ಅನಿವಾರ್ಯವಾಗಿ ನೀನು ಸಾಯುವುದಕ್ಕಿಂತ ಮಗು ಕೊಡೋದು ಒಳ್ಳೆಯದು ಅಂತ ನಾವು ಮಕ್ಕಳನ್ನು ಮಂತ್ರದ ಬಲದಿಂದ ಕೊಟ್ಟದ್ದು. ನಿನ್ನ ಕರ್ಮದ ಬಲ, ನಿನ್ನ ಕರ್ಮ ಹಾಗೆ ಮಗುವನ್ನು ಪಡೆದು ಅದು ಸಾಯುವಂತಹ ಕರ್ಮ. ಆದ್ದರಿಂದ ಮಗುವನ್ನು ಕೊಟ್ಟದ್ರಿಂದ ಈಗ ನೀನು ತತ್ವಜ್ಞಾನಕ್ಕೆ ಯೋಗ್ಯನಾದಿ. ಬಹುಶಃ ಆ ಮಗು ಕೊಡದೆ ಹೋದರೆ ನಿನಗೆ ಈ ತತ್ವಜ್ಞಾನ ಬೇಕು ಅಂತ ಅನಿಸ್ತಾನೇ ಇರಲಿಲ್ವೋ ಏನು? ಇಂಥ ಕಥೆಗಳು ಭಾಗವತದಲ್ಲಿ ಬಹಳ ಬರ್ತವೆ. ಒಂದು ವೇನನ ಕಥೆ ಬಂದಾಗ ಕೊನೆಗೆ ಅಂಗರಾಜನ ಬಗ್ಗೆ ಹೇಳ್ತಾರೆ ಭಾಗವತದಲ್ಲಿ ವೇದವ್ಯಾಸರು. ಕದಪತ್ಯಂ ವರಂ ಮನ್ಯೆ ಸದಪತ್ಯಾತ್ ಶುಚಾಂ ಪದಾತ್. ಅವ್ರು ಹೇಳುವ ಮಾತು, ಒಳ್ಳೆ ಮಕ್ಕಳು ಹುಟ್ಟುವುದಕ್ಕಿಂತ ಕೆಟ್ಟ ಮಕ್ಕಳು ಹುಟ್ಟುವುದು ಬಹಳ ಒಳ್ಳೆಯದು. ಯಾಕೆಂದರೆ ಒಳ್ಳೆ ಮಕ್ಕಳು ಹುಟ್ಟಿದರೆ ಯಾವತ್ತೂ ದುಃಖವೇ. ಒಳ್ಳೆ ಮಕ್ಕಳು ಹುಟ್ಟಿದರೆ ಏನಾಗ್ತದೆ ಭಾರತ ದೇಶದಲ್ಲಿ? ಅವರು ಅಮೆರಿಕೆಗೆ ಹೋಗ್ತಾರೆ. ನಮ್ಮ ಮೋದಿಯವರು ಬಂದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ಹೋದರೆ ಹುಟ್ಟಿದರೆ ಅಮೆರಿಕೆಗೆ. ಇಲ್ಲಿ ಅಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಹಾಕುವಾಗಲೂ ಯೋಚನೆ, ಆ ಮಗನಿಗಿಲ್ವಲ್ಲ ಅಂತ ಉಪ್ಪಿನಕಾಯಿ ತಿನ್ನುವಾಗಲೂ ಕಣ್ಣಲ್ಲಿ ನೀರೇ. ಹಾಗಾದರೆ ಒಳ್ಳೆ ಮಕ್ಕಳು ಹುಟ್ಟಿದರೆ ಅಪ್ಪ ಅಮ್ಮನಿಗೆ ಅದಕ್ಕೆ ಜ್ವರ ಬಂದರೆ ಅಯ್ಯೋ ಪಾಪ ಇದೇ ದುಃಖ. ಅದೇ ಕೆಟ್ಟ ಮಕ್ಕಳು ಹುಟ್ಟಿದರೆ, ವೇನನ ಅಂತ ಮಕ್ಕಳು ಹುಟ್ಟಿದರೆ ಆ ರಾಜ ಅಂಗರಾಜ ವೈರಾಗ್ಯವನ್ನು ಪಡೆದು ತಾನು ತಪಸ್ಸು ಮಾಡಿ ಮೋಕ್ಷ ಪಡೆದವ. ಅದಕ್ಕೆ ಹೇಳುವುದವರು ಕದಪತ್ತಂಬರಮ್ಮಲ್ಲಿ ಸದಪತ್ಯ ಶುಚಾಂಬ. ಭಾಗವತದ ಮಧ್ಯದಲ್ಲಿ ಒಂದೊಂದು ತಮಾಷೆಗಳು. ಇಲ್ಲದೆ ಹೋದರೆ ನೀವು 7:30 ತನಕ ಹೇಳ್ತೀರಾ ಆಚಾರ್ಯ ಅಂತ ಹೇಳುವುದಿಲ್ಲ. ಅದಕ್ಕೆ ಈ ತಮಾಷೆಗಳನ್ನು ವೇದವ್ಯಾಸರ ಮಧ್ಯದಲ್ಲಿ ಸೇರಿಸುವುದು. ಹಾಗೆ ಇಲ್ಲಿ ಮಗ ಹುಟ್ಟಿದ, ಸತ್ತ, ಅದಕ್ಕೋಸ್ಕರ ಈತನಿಗೆ ವೈರಾಗ್ಯ ಬಂತು. ವೈರಾಗ್ಯ ಅನ್ನುವ ಸ್ಥಿತಿ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ಯೋಗ್ಯವಾದಂತಹ ಸೋಪಾನವಾಗಿದೆ. ಆ ಸ್ಥಿತಿಯಲ್ಲಿ ಆತ ಋಷಿಗಳು ಕೊಟ್ಟ ತತ್ವಜ್ಞಾನ ಪಡೆದ, ಸಂಕರ್ಷಣ ಮಂತ್ರದ ಉಪದೇಶ ಪಡಿತಾನೆ. ಆ ಮಂತ್ರದ ಬಲದಿಂದಲೇ ಆತ ವಿದ್ಯಾಧರತ್ವವನ್ನು ಪಡಿತಾನೆ, ತಪಸ್ಸು ಮಾಡ್ತಾನೆ. ಅದೃಷ್ಟವಶಾತ್ ತಪಸ್ಸು ಮಾಡುವಾಗ ಒಬ್ಬನೇ ಹೋದ. ಹೆಂಡದಿರನ್ನೆಲ್ಲ ಕರ್ಕೊಂಡು ಹೋಗಿದ್ದಿದ್ರೆ ಕಾಡೆಲ್ಲ ಬೆಂಗಳೂರು ಆಗ್ತಿತ್ತು. ಆದ್ರಿಂದ ಅವ ಕಾಡಿಗೆ ಹೋದದ್ದು
ಒಬ್ಬನೇ ವಿರಕ್ತನಾಗಿ ತಾನು ತಪಸ್ಸಿಗೆ ಹೋದ. 7 ದಿವಸದಲ್ಲಿ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡ. ಅದು ನಾರದರು ಮತ್ತು ಅಂಗಿರೋ ಮಹರ್ಷಿಗಳು ಕೊಟ್ಟ ಮಂತ್ರದ ಪ್ರಭಾವ. ಋಷಿಗಳ ಮಂತ್ರಾಕ್ಷತೆಗೆ ಎಷ್ಟು ಬಲ ಇದೆ ಅನ್ನುವುದು ಇದರಿಂದ ಅರ್ಥ ಆಗ್ತದೆ. ದೇವರನ್ನು ಪ್ರತ್ಯಕ್ಷೀಕರಿಸಿಕೊಂಡು ಅಪರೋಕ್ಷ ಜ್ಞಾನಿಯಾದಂತಹ ಚಿತ್ರಕೇತು ವಿದ್ಯಾಧರ ಅನ್ನುವ ಒಂದು ದೇವತಾ ಪದವಿಯನ್ನು ಪಡೆದಾನೆ. ಕರ್ಮಜ ದೇವತೆ ಅಂತ ಕರೀತೇವೆ. ಅಂಥ ಪದವಿಯನ್ನು ಪಡೆದ ವಿದ್ಯಾಧರನಾಗಿ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸಂಚಾರ ಮಾಡ್ತಾ ಮಾಡ್ತಾ ಹಿಮವತ್ ಪರ್ವತದ ತಟದಲ್ಲಿ ಸಂಚರಿಸಿದ. ಅಲಕನಂದೆಯನ್ನು ಬೆನ್ನು ಹತ್ತಿ ಮೇಲಕ್ಕೆ ಹೋದ. ಮೇಲಕ್ಕೆ ಹೋಗ್ತಾ ಗಂಗೋತ್ರಿಯಲ್ಲಿ ತಿರುಗಿ ಗಂಗಾ ಜನನ ಭೂಮಿಯ ಹತ್ತಿರ ಹೋದ. ಗಂಗೋತ್ರಿ ಪ್ರದೇಶಕ್ಕೆ ಹೋದ. ಅಲ್ಲಿಂದ ತಿರುಗಿ ಕೈಲಾಸ ಪರ್ವತದ ಹತ್ರ ಬಂದ. ಕೈಲಾಸ ಪರ್ವತಕ್ಕೆ ಬಂದಾಗ ಒಂದು ಘಟನೆ ನಡೆಯಿತು. ಕೈಲಾಸ ಪರ್ವತದಲ್ಲಿ ರಮಣೀಯವಾದ ದೃಶ್ಯ. ಅದಕ್ಕೆ ಬೆಳ್ಳಿ ಪರ್ವತ ಅಂತ ಹೆಸರು. ರಜತಗಿರಿ ಅಂತ ಅದನ್ನು ಕರೀತಾರೆ. ಸಂಪೂರ್ಣವಾಗಿ ಬೆಳ್ಳಿಯ ಹಾಗೆ ಸೂರ್ಯನ ಬೆಳಕಿನಲ್ಲಿ ಫಳಫಳಾಯಮಾನವಾದ ಹಿಮ ಕಾಣಿಸ್ತಾ ಇದೆ. ಹಿಮ ತುಂಬಿದಂತಹ ಬೆಳ್ಳಿಯ ಹಾಗೆ ಕಾಣಿಸುವ ಪರ್ವತ. ಆ ಪರ್ವತದಲ್ಲಿ ಶಿವಸನ್ನಿಧಾನ ಅನ್ನುವುದನ್ನು ಅರಿತಂತಹ ವಿದ್ಯಾಧರ ಶಿವನ ದರ್ಶನ ಮಾಡಬೇಕು ಅಂತ ಆ ಕಡೆ ಸಾಗಿದ. ಆಕಾಶದಲ್ಲಿದ್ದಾನೆ. ಆದರೆ ನಾನು ಆಕಾಶದಲ್ಲೇ ಶಿವನನ್ನು ನೋಡುವುದು ತಪ್ಪು ಅಂತ ತೀರ್ಮಾನಿಸಿ ಹಿಮದಲ್ಲಿ ಇಳಿತಾನೆ. ಹಿಮದಲ್ಲಿ ಇಳಿದು ರುದ್ರದೇವರು ಮಾಡ್ತಾ ಇರುವ ಪಾಠ ಅವನ ಕಿವಿಗೆ ಕೇಳಿಸ್ತದೆ. ಹಾಗಾದರೆ ರುದ್ರದೇವರು ಕೆಲವು ಶಿಷ್ಯರನ್ನು ಸುತ್ತ ಕೂಡಿಸಿಕೊಂಡು ಪಾಠ ಮಾಡ್ತಾ ಇದ್ದಾರೆ. ಶಿಷ್ಯರನ್ನೂ ಜೊತೆಗೆ ಶಿವನನ್ನು ನೋಡಬೇಕು ಅಂತ ಹತ್ತಿರಕ್ಕೆ ಹೋಗ್ತಾನೆ. ನೋಡಿದರೆ ಇವ ಏನು ಆಲೋಚನೆ ಮಾಡಿದ್ದ? ಶಿವ ಪಾಠ ಮಾಡುವಾಗ ಒಂದು ಆಸನ ಇರ್ತದೆ, ಅಜಿನ ಹಾಸಿರ್ತಾರೆ. ಅಜಿನದ ಮೇಲೆ ರುದ್ರದೇವರು ಕೂತಿರ್ತಾರೆ. ಅವರ ಮೇಲೆಯೂ ಕೂಡ ಒಂದು ಗಜಚರ್ಮಾಂಬರವೋ ಅಥವಾ ತಸ್ಮೈ ನಕಾರಾಯ ದಿಗಂಬರಾಯ ಅಂತ ಹೇಳಿದ ಹಾಗೆ ಹೇಗೋ ಅಂತೂ ಅವರು ಕೂತಿರ್ತಾರೆ. ಕೂತುಕೊಂಡು ಪಾಠ ಮಾಡ್ತಾ ಇರ್ತಾರೆ. ಮುಂದುಗಡೆ ಸನಕಾದಿಗಳು ಕೂತು ಪಾಠ ಕೇಳ್ತಾ ಇರ್ತಾರೆ. ನಾನು ಸ್ವಲ್ಪ ಅವರ ಅವಕಾಶ ಕಣ್ಸನ್ನೆ ಮಾಡಿದ್ರು ಅಂತ ನಾನು ಕೂತು ಸ್ವಲ್ಪ ಪಾಠ ಕೇಳುವುದು ಅಂತ ಹೇಳಿ ರುದ್ರದೇವರ ಹತ್ರ ಹೋದ. ನೋಡ್ತಾನೆ, ಗೊಳ್ಳನೆ ನಕ್ಕು ಬಿಟ್ಟಂತೆ. ಅವನಿಗೆ ನಗು ತಡಿಲಿಕ್ಕೆ ಆಗಲಿಲ್ಲ. ಏನು ನಗು ಬಂದದ್ದಕ್ಕೆ ಕಾರಣ ಏನು? ರುದ್ರದೇವರು ಅಜಿನದ ಮೇಲೆ ಕೂತದ್ದು ಹೌದು. ಅರ್ಧಂಬರ್ಧ ಬಟ್ಟೆ ಹುಟ್ಟಿದ್ದಾರೆ. ಅವರು ಮೊದಲೇ ಹಾಗೆ ಅಲ್ಲ, ಸೊಂಟಕ್ಕೆ ಮಾತ್ರ ಒಂದು ಸಿಕ್ಕಿಸಿಕೊಳ್ಳುವುದು, ಅದಕ್ಕೆ ಒಂದು ಸರ್ಪವನ್ನು ಸಿಕ್ಕಿಸುವುದು. ಸರ್ಪ ಓಡಿ ಹೋದರೆ ಏನಾಗ್ತದೆ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಿಕ್ಕಿಸಿಕೊಂಡಿದ್ದಾರೆ, ಚಿಕ್ಕ ಬಟ್ಟೆ ಅಜಿನವನ್ನು ಸೇರಿಸಿಕೊಂಡಿದ್ದಾರೆ. ಎಲ್ಲಿ ಚರ್ಮ ಇಲ್ಲ ಅಂತಹ ತೊಡೆಯ ಮೇಲೆ ತನ್ನ ಪತ್ನಿಯಾದ ಪಾರ್ವತಿ ದೇವಿಯನ್ನು ಕೂಡಿಸಿಕೊಂಡಿದ್ದಾರೆ. ಪಾರ್ವತಿ ದೇವಿಯನ್ನು ಕೂಡಿಸಿಕೊಂಡದ್ದು ಮಾತ್ರ ಅಲ್ಲ, ಕೈಯಲ್ಲಿ ಆಕೆಯನ್ನು ಸಂಪೂರ್ಣವಾಗಿ ಆಲಿಂಗಿಸಿಕೊಂಡು ಆಗಾಗ ಆಕೆಯ ಬೈತಲೆಯನ್ನು ತಾನು ಆಘ್ರಾಣಿಸುತ್ತಾ ಈ ಶಿಷ್ಯರಿಗೆ ಪಾಠ ಹೇಳು. ಗುರುಗಳು ಹೀಗೆ ಪಾಠ ಮಾಡಿದರೆ ಶಿಷ್ಯರ ಪರಿಸ್ಥಿತಿ ಹೇಗಾಗಲಿಕ್ಕೆಲ್ಲ ಆಲೋಚನೆ ಮಾಡಿ. ಇವನಿಗೆ ನಗು ಬರದೇ ಇರ್ತದ. ಯಾಕಂದರೆ ಪಾಠ ಕೇಳುವವರು ಯಾರು? ಸನಕಾದಿಗಳು. ಅವರಾದರೂ ಮದುವೆಯಾಗಿ ಬಂದು ಪಾಠ ಕೇಳ್ತಾ ಇರುವುದ? ಶುದ್ಧ ಸನ್ಯಾಸಿಗಳು. ಹಾಗಾದರೆ ಸನ್ಯಾಸಿಗಳಾಗಿಯೇ ಹುಟ್ಟಿದ, ತಲೆಯಲ್ಲಿ ಶಿಖೆ ಇಲ್ಲ, ಭುಜದಲ್ಲಿ ಯಜ್ಞೋಪವೀತ ಇಲ್ಲ, ವಿಶಿಖರಾಗಿ ವ್ಯುಪವೀತರಾಗಿ ಸನ್ಯಾಸ ಅನ್ನುವ ಬಲದಿಂದ ತಾವು ಮುಂದಿಗಳಾಗಿರತಕ್ಕಂತಹ ಆ ಸನಕಾದಿಗಳು ಮುಂದೆ ಕುಳಿತು ಪಾಠ ಕೇಳ್ತಾ ಇದ್ದಾರೆ. ರುದ್ರದೇವರು ಸಪತ್ನೀಕರಾಗಿ ಯಾವುದೋ ಒಂದು ರೀತಿಯ ಶೃಂಗಾರದಿಂದ ಪಾಠ ಹೇಳ್ತಾ ಇದ್ದಾರೆ. ನಕ್ಕ ನಗು ಜೋರಾಯಿತು ಅವನಿಗೆ. ಅವರು ನಗ್ತಾ ಇರುವಾಗ ಇವ್ರು ಯಾರು ನಗ್ತಾ ಇಲ್ಲ. ಅವರು ನಗ್ತಾ ಇಲ್ಲ ಅಂತ ಹೇಳಿ ಅವನಿಗೆ ಇನ್ನಷ್ಟು ನಗು ಬಂತು. ನಾನು ಇಷ್ಟು ನಕ್ಕಾಗಲೂ ಆ ಸನ್ಯಾಸಿಗಳಿಗಾದರೂ ನಗು ಬರಬೇಕಲ್ವ, ಅವರಿಗೂ ನಗು ಬರುವುದಿಲ್ಲ ಅಂತೇಳಿ ನಗು ಜೋರಾಯಿತು. ಜೋರಾದಾಗ ಪಾರ್ವತಿ ದೇವಿ ನೋಡ್ತಾಳೆ, ಏನ್ ಕಥೆ ಇವ ನಗ್ತಾ ಇರುವುದು? ಪಾಠದ ಮಧ್ಯದಲ್ಲಿ ಉಪದ್ರವ ಯಾರು? ನಾವು ಉಪನ್ಯಾಸದಲ್ಲಿ ಉಪದ್ರ ಆದ್ರೇನೆ ಯಾಕಪ್ಪ ಕೂತುಕೋ ಅಂತ ಹೇಳುವವರು. ಅಂಥಲ್ಲಿ ಪಾಠದ ಮಧ್ಯದಲ್ಲಿ ಯಾಕೆ ಹೀಗೆ? ಇವನು ಮಾತು ಶುರು ಮಾಡಿದ. ಪ್ರಾಯಶಃ ಗ್ರಾಮ್ಯ ಸ್ತ್ರೀಯಂ ಏಕಾಂತೆ ರಹಸಿ ಬಿಭ್ರತಿ. ಲೋಕದಲ್ಲಿ ಶಾಸ್ತ್ರಾಧ್ಯಯನ ಬಿಡಿ, ಲೌಕಿಕ ಅಭ್ಯಾಸವನ್ನೂ ಮಾಡದೇ ಇರತಕ್ಕಂತಹ, ಗ್ರಾಮದಲ್ಲಿ ಕೇವಲ ಕೃಷಿ ಕರ್ಮಗಳಲ್ಲಿ ತನ್ನ ಹೊಟ್ಟೆಯನ್ನು ಹೊರೆಯತಕ್ಕಂತಹ ಪ್ರಾಕೃತ ಜನರೂ ಕೂಡ 4 ಜನ ಸೇರಿದ ಜಾಗದಲ್ಲಿ ತನ್ನ ತೊಡೆಯ ಮೇಲೆ ಹೆಂಡತಿಯನ್ನು ಕೂಡಿಸಿಕೊಳ್ಳುವುದಿಲ್ಲ. ಅಂಥಲ್ಲಿ ಈ ಸನ್ಯಾಸಿಗಳಿಗೆ ಪಾಠ ಹೇಳುವ ಹೊತ್ತಿಗೆ, ಅದು ವೇದಾಂತದ ಪರಮ ರಹಸ್ಯದ ಪಾಠ ನಡೀತಾ ಇರುವ ಹೊತ್ತಿಗೆ, ನಾನು ಸಪತ್ನೀಕನಾಗಿ ಈ ಒಂದು ವೇಷದಲ್ಲಿ ಪಾಠ ಹೇಳ್ತಾ ಇದ್ದಾನಲ್ವ ನಮ್ಮ ರುದ್ರದೇವ ಅಂತ ಜೋರಾಗಿ ಮತ್ತೆ ನಕ್ಕ. ರುದ್ರದೇವರು ನಗಲಿಕ್ಕೆ ಶುರು ಮಾಡಿದ್ರು. ಎಷ್ಟು ಚೆನ್ನಾಗಿ ನಗ್ತಾನಪ್ಪ ಈ ಹುಡುಗ ಅಂತ ಅವರಿಗೂ ನಗು ಬಂತು. ಆದರೆ ಪಾರ್ವತಿ ದೇವಿ ಅದನ್ನು ಸಹಿಸಲಿಲ್ಲ.
ಪಾರ್ವತೀ ದೇವಿ ಹೇಳ್ತಾಳೆ, ಕತಿಸಂತಿ ಶಾಸ್ತಾರಹ ಅಂತ ಕೇಳ್ತಾಳೆ. ಈ ಲೋಕದಲ್ಲಿ ಹೀಗೆ ಇರಬೇಕು, ಹೀಗಿರಬಾರದು ಅಂತ ಶಾಸನ ಮಾಡ್ತಕ್ಕಂಥ ಜನ ಎಷ್ಟು ಜನ ಇದ್ದಾರೆ. ಆ ಅಧಿಕಾರವನ್ನು ನಮ್ಮ ಬ್ರಹ್ಮದೇವ ಯಾರ್ಯಾರಿಗೆ ಕೊಟ್ಟಿದ್ದಾನೆ. ನನಗೆ ಯಾಕೋ ಹೊಸ ಒಬ್ಬ ರಾಜ ಬಂದ ಹಾಗುಂಟಲ್ವ, ನಮ್ಮನ್ನು ನೀನು ಹಾಗಿರಬಾರ್ದು ಹೀಗಿರಬೇಕು ಅಂತ ಹೇಳುವುದಕ್ಕೆ. ಸಾಕ್ಷಾತ್ ಬ್ರಹ್ಮದೇವನೇ ಈ ಪಾಠ ಆರಂಭದ ಹೊತ್ತಿಗೆ ಇಲ್ಲಿ ಬಂದಿದ್ರು. ಬಂದಂತಹ ಬ್ರಹ್ಮದೇವನು ಕೂಡ ಹೀಗೆ ಪಾಠ ಮಾಡಬಾರ್ದು ಅಂತ ನಮ್ಮ ಹತ್ರ ಹೇಳಲಿಲ್ಲ. ಹಾಗಾದರೆ ಇವನು ಯಾರು ಹೇಳುವವನು? ಇವನಿಗೆ ಅಧಿಕಾರ ಕೊಟ್ಟವರು ಯಾರು ಯಾರು ಅಂತ ಹೇಳಿದಾಗ ಇವ ಸುಮ್ಮಾದ, ನಗುವುದೆಲ್ಲ ಕಡಿಮೆ ಮಾಡಿದ. ಅಮ್ಮನಿಗೆ ಕೋಪ ಬಂದಿದೆ ಅಂತ ಅರ್ಥ ಆಯ್ತು. ಸುಮ್ಮನಾಗಿ ಹೀಗೆ ಕೈ ಮುಗಿದುಕೊಂಡು ನಿಂತ. ಆದರೆ ಅವಳು ಬೈತಾ ಇದ್ದಾಳೆ, ಆದರೆ ಅವನ ಮುಖ ನೋಡುವುದಿಲ್ಲ. ಇದು ಸ್ವಲ್ಪ ಡೇಂಜರ್. ಯಾರಿಗೆ ಬೈತೇವೋ ಅವರ ಮುಖ ನೋಡಬೇಕು. ಅವರು ತಣ್ಣಗೆ ಆಗಿ ಕೈ ಮುಗಿದು ನಿಂತರೆ ಸಿಟ್ಟಾದರೂ ಕಡಿಮೆ ಆಗ್ತದೆ. ಇದು ಹಾಗಾಗಲಿಲ್ಲ. ಅವನು ಹೀಗೆ ಅಪಚಾರ ಮಾಡಿದ್ದಾನೆ. ಈ ಕಡೆ ಬೈತಾ ಇದ್ದಾಳೆ, ಬೈತಾ ಇರುವವಳು ಸಭೆ ನೋಡ್ತಾಳೆ. ಸಭೆ ನೋಡಿ ಕೊನೆಗೆ ಒಂದು ಶಾಪ ಕೊಟ್ಟ ಮೇಲೆ ನಿಲ್ಲಿಸಿದ್ದವಳು. ಶಾಪ ಕೊಟ್ಟು, ದೊಡ್ಡವರ ಮುಂದೆ ಏನು ಮಾತಾಡಬಾರ್ದು, ಏನು ಮಾತಾಡಬೇಕು ಅಂತ ಚಿಕ್ಕವರಿಗೆ ಪ್ರಜ್ಞೆ ಇರಬೇಕು. ಲೋಕಶಾಸ್ತ್ರವಾದಂತಹ ಹರ ಶಿವ ಅನ್ನುವ ಎರಡಕ್ಷರವನ್ನು ಬಾಯಿಯಲ್ಲಿ ಉಚ್ಚರಿಸಿದರೆ ಅವರ ಪಾಪಗಳೆಲ್ಲ ದೂರ ನಿರಸನವಾಗ್ತಾರೆ. ಅಜ್ಞಾನಿಯಾದಂತಹ ವ್ಯಕ್ತಿಗೆ ಸುಜ್ಞಾನಕ್ಕೆ ಬೇಕಾದ ಅಂತಃಕರಣ ಶುದ್ಧಿ ಉಂಟಾಗುವುದು ಹರನಾಮ ಸ್ಮರಣೆಯಿಂದ, ಶಿವನಾಮ ಪಠನದಿಂದ. ಅಂತಹ ಶಿವನಲ್ಲೇ ಅಮಂಗಲವನ್ನು ಆಲೋಚನೆ ಮಾಡಿ ಅವನಿಗೇ ಉಪದೇಶ ಮಾಡುವಲ್ಲಿ ತನಕ ಬೆಳೆದು ಬಿಟ್ಟಿ ಅಲ್ಲ ಮಗು. ಇದು ಆಸುರ ಭಾವ, ಇದು ಸುರಭಾವ ಅಲ್ಲ. ನೀನು ಸುರ ಅನ್ನುವ ಸ್ಥಾನದಲ್ಲಿದ್ದು ಆಕಾಶದಲ್ಲಿ ಓಲಾಡ್ತಾ ಕೆಳಗಿಳಿದು ಬಂದವ. ಆ ಸುರಶಕ್ತಿ ಹ್ರಾಸವಾಗಲಿ, ಅಸುರನಾಗಿ ಹುಟ್ಟು ಅಂತ ಶಾಪ ಕೊಟ್ಟು. ಅದೇ ಚಿತ್ರಗೇತು ಹುಟ್ಟಿ ಬಂದಿದ್ದಾನಪ್ಪ ವೃತ್ರಾಸುರನಾಗಿ. ಅವನಿಗೆ ಜನ್ಮಾಂತರದಲ್ಲಿದ್ದಂತಹ ಜ್ಞಾನ ಇವತ್ತಿಗೂ ಇದೆ. ಆದರೆ ಅಲ್ಲಿ ಏನಾಯಿತು, ಪಾರ್ವತೀ ದೇವಿ ಶಾಪ ಕೊಟ್ಟಾಗ ಇವ ಅಲ್ಲಿಯೇ ನಮಸ್ಕಾರ ಮಾಡಿದ. ಸೀದಾ ಬಂದು ಪಾರ್ವತಿಯ ಕಾಲು ಮುಟ್ಟಿ ನಮಸ್ಕಾರ ಅಲ್ಲ, ಎಲ್ಲಿ ಇದ್ದನು ಅಲ್ಲಿಂದ ದೀರ್ಘದಂಡ ಪ್ರಣಾಮ ಮಾಡ್ತಾನೆ. ಆ ಹಿಮದ ಮೇಲೆ ಹೊರಳಾಡಿ ಹೇಳ್ತಾನೆ, ಅಮ್ಮ ನಾನು ತಪ್ಪು ಮಾಡಿದೆ ಅಂತ ನೀನು ಭಾವಿಸಿದಿ. ನಾನು ನಿನ್ನಲ್ಲಿ ಕ್ಷಮೆ ಕೇಳ್ತೇನೆ. ನಾನು ಕ್ಷಮೆ ಕೇಳುವುದು ನನ್ನ ಶಾಪವನ್ನು ನೀನು ಕಡಿಮೆ ಮಾಡು, ಉಶಾಪ ಕೊಡು ಅಲ್ಲ. ಅಥ ಪ್ರಸಾದಯೇನ ತ್ವಾಂ ಶಾಪ ಮೋಕ್ಷಾಯ ಭಾಮಿನಿ, ನನ್ನ ಶಾಪವನ್ನು ಮೋಕ್ಷಗೊಳಿಸು ಅಂತ ನಾನು ನಿನ್ನನ್ನು ಪ್ರಸನ್ನೀಕರಿಸುವ ಕೆಲಸ ಮಾಡ್ತಾ ಇರುವುದಲ್ಲಮ್ಮ. ಮತ್ತೆ ಏನು, ಯನ್ಮನ್ಯಸೇ ಅಸಾಧುತ್ತಂ, ನನ್ನ ಬಗ್ಗೆ ನಿನಗೊಂದು ಅಭಿಪ್ರಾಯ ಇದೆ ಅಲ್ಲ. ಇವ ಎಡವಟ್ಟು ಮಾತಾಡಿದ, ತಪ್ಪಾಗಿ ದೊಡ್ಡವರ ಮೇಲೆ ನಡೆದುಕೊಂಡ ಇರಬಹುದು. ನಮಗೆ ಜ್ಞಾನ ಇಲ್ಲ, ಎಲ್ಲಿ ಹೇಗೆ ನಡಿಬೇಕು ಅಂತ ತಿಳಿಯದೇ ಇರುವ ಮಕ್ಕಳು ನಾವು. ಆದ್ದರಿಂದ ಹೀಗೆ ಘಟಿಸಿ ಹೋಗಿದೆ. ಆದರೆ ಅಮ್ಮನಾದ ನೀನು, ಜ್ಯೇಷ್ಠಳಾದ ನೀನು ಎಲ್ಲಿಯ ತನಕ ನಿನ್ನ ಮನಸ್ಸಿನಲ್ಲಿ ಈ ಚಿತ್ರಕೇತು ಅಬದ್ಧವಾಗಿ ನಡೆದವ ಅಂತ ಇಟ್ಟುಕೊಂಡಿರ್ತೀಯೋ ಅಲ್ಲಿಯ ತನಕ ನಾನು ಯಾವ ಸಾಧನೆ ಮಾಡಿದರೂ ಕೂಡ ಅದು ಸಫಲವಾಗುವುದಿಲ್ಲ. ಇದು ಬಹಳ ಮುಖ್ಯವಾದದ್ದು. ಭಾಗವತದಲ್ಲಿ ಅಲ್ಲಲ್ಲಿ ಬರುವ ಉಪದೇಶಗಳಲ್ಲಿ ಅತ್ಯಂತ ಮುಖ್ಯವಾದ ಉಪದೇಶದ ಮಾತಿದೆ. ದೊಡ್ಡವರು ಚಿಕ್ಕವರು ಅಪರಾಧ ಮಾಡಿದ್ದಾರೆ, ಅಪರಾಧ ಮಾಡಿದ್ದೇ ಇರ್ಬೋದು, ಆದರೆ ಅವರ ಮನಸ್ಸಿನಲ್ಲಿ ಇವ ಅಪರಾಧಿ ಅಂತ ಇರಬಾರ್ದು. ಇವ ಅಪರಾಧಿ ಅಂತ ಎಲ್ಲಿಯ ತನಕ ದೊಡ್ಡವರು ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತಾರೋ ಅಲ್ಲಿಯ ತನಕ ಆ ಕಿರಿಯರು ಏನು ಸಾಧನೆ ಮಾಡಿದರೂ ಕೂಡ ಅದಕ್ಕೆ ಫಲ ಸಿಗುವುದಿಲ್ಲ. ಎಲ್ಲಿಯ ತನಕ ಅವರು ಇಂಜಿನಿಯರಿಂಗ್ ಓದು ಅಂತ ಹಠ ಹಿಡಿದಿದ್ದಾರೆ ಅಪ್ಪ ಅಮ್ಮ ಅಂತ ಅನ್ಕೊಳ್ಳಿ. ಮಗನಿಗೆ ನಾನು ವೇದಾಂತವನ್ನೇ ಓದಬೇಕು ಅಂತ ಆಸೆ. ಇಲ್ಲ, ನಾನು ಓದುವುದಿಲ್ಲ, ನಾನು ವಿದ್ಯಾಪೀಠಕ್ಕೆ, ಅದು ಪೂರ್ಣ ಪ್ರಜ್ಞಾ ವಿದ್ಯಾಪೀಠಕ್ಕೆ ಹೋಗ್ತೇನೆ ಅಂತ ಹಠ ಹಿಡಿದ. ಕೊನೆಗೆ ಅಪ್ಪ ಅಮ್ಮ ಇಬ್ಬರು ಸೇರಿ ಶಾಪ ಹಾಕಿದ್ರು. ನಾವು ಯಾವುದನ್ನು ಓದಬೇಕು ಅಂತೀರೋ ಅದು ಓದಲ್ಲ, ಹೋಗಿ ಹಾಳಾಗಿ ಹೋಗು ಅಂತ ಹೇಳಿ ಕಳಿಸಿ. ಏನು ಇವರು ಹಾಳಾಗಿ ಹೋಗು ಅಂತ ಹೇಳಿದರೆ ನನಗೆ ಒಳ್ಳೆಯದೇ ಆಗುತ್ತೆ, ವೇದಾಂತ ಓದುವುದಕ್ಕೆ ಹೊರಟದ್ದು ಅಂತೇಳಿ ಅವರು ವಿದ್ಯಾಪೀಠಕ್ಕೆ ಬಂದು ಅಧ್ಯಯನ ಮಾಡ್ತಾ ಇದ್ದಾನೆ. ಚೆನ್ನಾಗಿಯೇ ಓದ್ತಾನೆ, ಒಳ್ಳೆ ಅಂಕಗಳನ್ನೇ ತೆಗಿತಾನೆ. ಆದರೆ ಕೊನೆಯಲ್ಲಿ ಸುಧಾ ಪರೀಕ್ಷೆ ಕೊಡ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಯಾಕಾಗುವುದಿಲ್ಲ ಅಂತ ಹೇಳಿ ನಮ್ಮ ಹತ್ರ ಬರಬೇಕು, ಸ್ವಲ್ಪ ಆಚಾರ್ಯ ಜ್ಯೋತಿಷ್ಯ ಹೇಳಿ ಅಂತ ಹೀಗೆ ತೆಗಿಬೇಕು. ನೋಡಿದರೆ ಪಿತೃನುಗ್ರಹ ಇಲ್ಲ ಅಂತ ಬರ್ತದೆ. ಆದ್ರಿಂದ ನೀನು ಏನು ಮಾಡಿದ್ರು ಅದು ಕೊನೆಯಲ್ಲಿ ಕೈ ಕೊಡುತ್ತೆ ನೋಡಿ. ಎಲ್ಲ ಹಾಗೆ SLC ಅಲ್ಲೂ ಅವನು ಎಲ್ಲವೂ 90 ಮಾರ್ಕ್, ಇಂಗ್ಲೀಷಲ್ಲಿ 34 ಮಾರ್ಕ್ ಫೈಲ್. ಇದೆಲ್ಲ ಯಾಕೆ ಆಗ್ತದೆ ನೋಡಿ. ನಚಿಕೇತ ಅಪ್ಪನಲ್ಲಿ ಗಲಾಟೆ ಮಾಡಿ ಯಮನ ಹತ್ರ ಹೋದ. ಯಮನ ಹತ್ರ ಹೋಗಿ ಅವನಿಗೆ ಯಮನಿಂದ ಜ್ಞಾನ ಪಡಿಬೇಕು ಅಂತ ಅವನ ಉದ್ದೇಶ ಇದ್ದದ್ದು. ಆದರೆ ಜ್ಞಾನ ಪಡೆಯುವುದಕ್ಕೆ ಮೊದಲು ಅವ ಕೇಳಿದ ವರ ಏನು ಗೊತ್ತೋ? ನನ್ನ ಅಪ್ಪ ಗೌತಮ, ಉದ್ದಾಲಕ ಅಂತ ಅವನಿಗೆ ಹೆಸರು, ಅವನು ನನ್ನನ್ನು
ತಪ್ಪು ಮಾಡಿದ್ದಾನೆ, ಇವ ಎಡವಟ್ಟು ಮಾತಾಡ್ತಾನೆ ಅಂತ ತಿಳ್ಕೊಂಡಿದ್ದಾನೆ ಯಮದೇವ. ಅದರಿಂದ ಮೊದಲ ವರ ಏನು ಗೊತ್ತು? ನನ್ನ ಅಪ್ಪ ನನ್ನ ಮೇಲೆ ಪ್ರಸನ್ನನಾಗುವ ಹಾಗೆ ವರ ಕೊಡು. ನನ್ನ ಮೇಲೆ ಅವ ತಪ್ಪು ಮಾಡಿದ್ದಾನೆ ಮಗ ಅಂತ ಭಾವನೆ ಇಟ್ಟುಕೊಂಡಿದ್ದಾನಲ್ಲ, ಅದು ಹೋಗಿ ನನ್ನ ಮೇಲೆ ಪ್ರೀತಿ ಭಾವ ಹುಟ್ಟುವ ಹಾಗೆ ವರ ಕೊಡು. ಯಾಕೆ ಅದನ್ನು ಕೇಳಿದ ವರ? ಅಪ್ಪ ಪ್ರಸನ್ನನಾದರೆ ಮಾತ್ರ ಮುಂದೆ ಪಡೆಯುವಂತಹ ಯಮ ಕೊಟ್ಟ ಜ್ಞಾನ ನನಗೆ ಸಾಫಲ್ಯವನ್ನು ಕೊಡ್ತದೆ. ಅದನ್ನ ಜ್ಞಾನೋಪದೇಶ ಸಫಲವಾಗಬೇಕಾದ್ರೆ ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾಗ್ತದೆ. ನಮ್ಮ ಲೋಕದ ತಾಯಿಯ ಹಾಗಿರತಕ್ಕಂಥ ಗೌರಿ ಪಾರ್ವತೀದೇವಿ ಚಿತ್ರಕೇತುವಿನ ಬಗ್ಗೆ ನೀನು ಅಪರಾಧಿ ಅಂತ ಮನಸ್ಸಿನಲ್ಲಿ ಭಾವ ಇಟ್ಟುಕೊಂಡ ಪಕ್ಷದಲ್ಲಿ ಈತ ಹೇಗೆ ತಾನೇ ಉತ್ಕರ್ಷವನ್ನು ಪಡೆಯುವುದಕ್ಕೆ ಸಾಧ್ಯ? ಅದಕ್ಕೋಸ್ಕರ ನಾನು ಅಮ್ಮ ಕಾಲಿಗೆ ಬಿದ್ದಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ ಅನ್ನುವ ಭಾವವನ್ನು ಮನಸ್ಸಿನಿಂದ ದೂರ ಇಡು. ತಪ್ಪು ಮಾಡಿದ್ದು ಹೌದು, ಪುಟ್ಟ ಮಗು ಅಂತ ಅದನ್ನು ಕ್ಷಮಿಸು. ತಾಯಿಗೆ ನಾಚಿಕೆ ಆಗ್ತಾ ಉಂಟು, ಶಾಪ ಕೊಟ್ಟು ಬಿಟ್ಟೆ ಅಲ್ವಾ ಅಂತ. ರುದ್ರದೇವರು ಅವಳ ಮುಖ ನೋಡ್ತಾರಂತೆ, ಮೆಲ್ಲ ಮುಖ ತಿರುಗಿಸಿ ಸ್ವಲ್ಪ ಜಾಗೃತೆ ಅಂತ ಹೇಳ್ತಾರೆ. ಈ ವಿಷ್ಣು ಭಕ್ತರಿಗೆ ಶಾಪ ಕೊಡುವಾಗ ಚೂರು ಯೋಚನೆ ಮಾಡಬೇಕು. ನೋಡು, ನೀನು ಅವನಿಗೆ ಶಾಪ ಕೊಟ್ಟಿಯಾ? ಪರಮ ವಿಷ್ಣು ಭಕ್ತ ಅವನಿಗೆ ಶಾಪ ಕೊಟ್ಟಿ. ಅವನು ಕೈಯನ್ನು ಹೀಗೆ ಹಿಡಿದು ಅಮ್ಮ ಕೊಟ್ಟ ಶಾಪ ಪ್ರಸಾದ ಅಂತ ಸ್ವೀಕಾರ ಮಾಡಿದ. ಶಾಪ ಮೋಕ್ಷವನ್ನು ನಿನ್ನಲ್ಲಿ ಕೇಳಲಿಲ್ಲ. ಎಂಥ ವ್ಯಕ್ತಿ ಗೊತ್ತವ? ನಿನಗೆ ಪ್ರತಿಶಾಪ ಕೊಡುವುದಕ್ಕೆ ಸಮರ್ಥ. ರುದ್ರದೇವರು ಹೇಳುವುದು ಪ್ರತಿಶಪ್ತುಂ ಅಲಂತಮಃ. ನೀನು ಕೊಟ್ಟ ಶಾಪಕ್ಕೆ ಪ್ರತಿಯಾಗಿ ನಿನಗೊಂದು ಶಾಪ ಕೊಡುವುದಕ್ಕೆ ಸಮರ್ಥ. ನಿಜವಾಗಿ ಅಂತ ಸಾಮರ್ಥ್ಯ ಇಲ್ಲ ಅವರಿಗೆ. ಆದರೆ ಚಿಕ್ಕವರು ದೊಡ್ಡವರಿಗೆ ಶಾಪ ಕೊಡಬಹುದು, ಅದು ನಿಲ್ಲುವುದಿಲ್ಲ. ಸ್ವಲ್ಪ ಹೊತ್ತು ಅವರು ಸ್ವೀಕರಿಸುವ ಅನಿವಾರ್ಯತೆ ಬರ್ತದೆ. ದಕ್ಷಾಧ್ವರ ಪ್ರಸಂಗದಲ್ಲಿ ನಾವು ನೋಡ್ತೇವೆ, ಚಿಕ್ಕವರು ದೊಡ್ಡವರಿಗೆಲ್ಲ ಯದ್ವಾ ಶಾಪ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಕಾಲ ಇರ್ತದೆ. ಅಂಥದ್ದು ಇವನು ಶಾಪ ಕೊಡುವುದಕ್ಕೆ ಬೈಯುವುದಕ್ಕೆ ಸಮರ್ಥನಾಗಿದ್ದ. ಏನು ತಪ್ಪು ಮಾಡಿದ್ದೇನೆ ಅಂತ ಅವ ಸಮರ್ಥನೆ ಮಾಡಿದರೆ ನೀನೇನು ಉತ್ತರ ಕೊಡ್ತಾ ಇದ್ದಿ? ಆದ್ರಿಂದ ಭಗವದ್ಭಕ್ತರಿಗೆ ಶಾಪ ಕೊಡುವುದಕ್ಕಿಂತ ಮುಂಚೆ ಸ್ವಲ್ಪ ದೇವರನ್ನು ಆಲೋಚನೆ ಮಾಡಿ ಆಮೇಲೆ ಶಾಪ ಕೊಡಬೇಕು. ಬೈಯುವಾಗ ಶಾಪ ಕೊಡುವುದಂದ್ರೆ ಬೈಯೋದು. ಇದೆಲ್ಲ ನಮಗೆ ಉಪದೇಶ. ರುದ್ರಂದು ಪಾರ್ವತಿಗೆ ಈ ಉಪದೇಶ ಎಲ್ಲ ಬೇಕಾಗಿಲ್ಲ. ಪಾರ್ವತಿಗೆ ಉಪದೇಶ ಕೊಡುವುದರ ಮೂಲಕ ನಮಗೆಲ್ಲ ಉಪದೇಶ ಕೊಡ್ತಾ ಇದ್ದಾರೆ. ಗಂಡ ಹೆಂಡತಿಗೆ ಕೊಟ್ಟ ಉಪದೇಶ ಇದು. ಎಲ್ಲ ಮನೆಯಲ್ಲೂ ಹೀಗೆ ಇರಬೇಕು. ಸ್ವಲ್ಪ ಜಾಗ್ರತೆ. ಬೈಯುವಾಗ ಚೂರು ದೇವರನ್ನ ಆಲೋಚನೆ ಮಾಡಿ ಆಮೇಲೆ ಬೈಬೇಕಮ್ಮ ಅಂತ ಹೇಳ್ಬೇಕು. ಭಾರಿ ಸಿಟ್ಟು ಬಂದಾಗ ಗಂಡನಿಗೆ ಬೈತಾರೆ, ಅದ್ವಾದದ್ದು ಬೈದಾಗ್ತಾರೆ. ನಾವು ಎಂಥವರು ಅಂತ ಹೇಳಿದ್ರೆ ಗಂಡನನ್ನು ಬೈಯುವವರು ಅಂತ ಒಂದು ಅವರ ಮಹಾ ಸಾಮರ್ಥ್ಯವನ್ನು ಅಭಿವ್ಯಕ್ತಿಗೊಳಿಸ್ತಾರೆ. ಅವರ ಸಾಮರ್ಥ್ಯ ಅಂತದ್ದಿದೆ ಅಂತ ತಿಳಿದ ಗಂಡ ಹೆಚ್ಚಗೆ ಕೂತಿರ್ತಾರೆ, ಎಲ್ಲ ಕೇಳಿಸಿಕೊಳ್ತಾರೆ. ಬೇಕಾದ್ರೆ ರೆಕಾರ್ಡ್ ಮಾಡಿಟ್ಟು ಆಮೇಲೆ ಕೇಳಿಸ್ತಾರೆ ಅವರಿಗೆ. ಇಷ್ಟೆಲ್ಲ ಆಗುವಾಗ ನಿಜವಾಗಿ ಇವ ರುದ್ರದೇವರು ಹೇಳುವ ಉಪದೇಶ ಏನು ಅಂದ್ರೆ, ನೀನು ಸಿಟ್ಟು ಬಂದಾಗ ಒಮ್ಮೆ ದೇವರನ್ನು ಆಲೋಚನೆ ಮಾಡು. ನಾನು ಬೈಬೇಕೋ ಬೇಡೋ ಅಂತ ದೇವರ ಹತ್ರ ಕೇಳು. ಅಷ್ಟೊತ್ತಿಗೆ ಎಲ್ಲ ಸಿಟ್ಟಿಗಿಳಿದು ಹೋಗುತ್ತೆ. ಇಲ್ಲದೆ ಹೋದರೆ ದೇವರನ್ನು ಆಲೋಚನೆ ಮಾಡಲಿಲ್ಲ ಅಂತ ಅರ್ಥ. ಅದರಿಂದ ಸಿಟ್ಟು ಬಂದಾಗ ಭಗವದ್ಧ್ಯಾನ ಅನ್ನುವುದು ಆತನ ವ್ಯಕ್ತಿತ್ವವನ್ನು ಸಂರಕ್ಷಣೆ ಮಾಡತಕ್ಕಂತಹ ಅತ್ಯಂತ ಸುಲಭೋಪಾಯವಾಗಿದೆ. ಇದನ್ನು ರುದ್ರದೇವ ತನ್ನ ಪತ್ನಿಗೆ ಉಪದೇಶಿಸಿದ. ಆ ರೀತಿ ರುದ್ರನ ಪ್ರಶಂಸೆಗೆ ಭಾಜನನಾದ, ರುದ್ರ ಪತ್ನಿಯಿಂದ ಶಪ್ತನಾದ ಯಾವ ವಿದ್ಯಾಧರ ಚಿತ್ರಕೇತು ಭಗವದ್ಭಕ್ತ ಪರಮ ಭಾಗವತ ಇದ್ದಾನೆ, ಅವನು ತನ್ನ ಪೂರ್ವಜನ್ಮದ ಅದೇ ಭಗವದ್ಭಕ್ತಿಯ ಸಂಸ್ಕಾರದಿಂದ ಯಜ್ಞದ ಮಧ್ಯದಲ್ಲಿ ಇಂದ್ರಶತ್ರು ವಿವರ್ಧ ಸ್ವಸ್ವಾಹ ಅಂತ ಕೊಟ್ಟ ಆಹುತಿಯ ಬಲದಿಂದ ಇಂದ್ರಶತ್ರುವಾಗಿ ಆತ ಅಲ್ಲಿಂದ ಆವಿರ್ಭವಿಸಿ ಬಂದಿದ್ದಾನೆ. ಆದ್ದರಿಂದಲೇ ಇಂದ್ರನ ಮುಂದೆ ತನ್ನ ಅದ್ಭುತವಾದ ಭಗವತ್ ತತ್ವಜ್ಞಾನವನ್ನು ಅಭಿವ್ಯಕ್ತಿಸಿ ಆ ಮೂಲಕವಾಗಿ ಇಂದ್ರನಿಂದ ಪ್ರಶಂಸೆಗೆ ಭಾಜನನಾಗಿದ್ದಾನೆ. ಇದು ಒಂದು ಘಟ್ಟದ ಕಥೆ. ಇನ್ನು 2 ಅಧ್ಯಾಯ ಕಥೆ ಹೇಳಿದರೆ ಮುಗೀತು. ನಮ್ಮದು ಭಾಗವತದ 6ಠ ಸ್ಕಂದ ಪೂರ್ತಿಯಾಗ್ತದೆ. ಕೊನೆಯಲ್ಲಿ ಮರುತ್ತುಗಳ ಆವಿರ್ಭಾವದ ಕಥೆ. ಈಗ ಬಂದ ಕಥೆ. ಇದನ್ನು ಕೇಳಿದರೂ ಫಲ ಹೇಳಿದ್ದಾರೆ. ನಾನು ಫಲ ಹೇಳುವುದಿಲ್ಲ, ಎಲ್ರಿಗೂ ಸಿಕ್ಕಿಯೇ ಸಿಗ್ತದೆ. ಅಂದರೆ ಮುಂದಿನದ್ದು ಮರುತ್ತುಗಳ ಆವಿರ್ಭಾವದ ಕಥೆ. ಇದನ್ನು ಶ್ರವಣ ಮಾಡುವುದಕ್ಕೂ ಕೂಡ ಸಂತತಿಗಳು ಶುದ್ಧವಾಗ್ತವೆ ಅಂತ ಹೇಳುವ ಫಲವನ್ನು ಹೇಳಿದ್ದಾರೆ. ಮರುದ್ದೇವತೆಗಳು ಅಂತ 49 ಜನ ಇಂದ್ರನ ಪರಮ ಆಪ್ತರು. ಇಂದ್ರನನ್ನು ತಪಸ್ಸು ಮಾಡಿದಂತಹ ಒಬ್ಬ ವ್ಯಕ್ತಿ ನಮಗೆ ಇಂತಹ ಒಂದು ಅದ್ಭುತ ಕಾರ್ಯವನ್ನು ನಿರ್ವಹಿಸಿಕೊಡಬೇಕು ಅಂತ ಇಂದ್ರನಲ್ಲಿ ಕೇಳಿದರೆ ಅವನು ಇಂದ್ರ ತಾನಾಗಿ ಬರುವುದಿಲ್ಲ ಕೆಲಸ ಮಾಡುವುದಕ್ಕೆ. ಈ 49 ಜನರನ್ನು ಕಳಿಸಿಕೊಡ್ತಾನೆ, ಮರುದ್ದೇವತೆಗಳನ್ನು ಕಳಿಸಿಕೊಡ್ತಾನೆ. ಆ ಮರುತ್ತುಗಳು ಒಬ್ಬೊಬ್ಬ ಇಂದ್ರ 49 ಇಂದ್ರರು ನಿಂತು ಕೆಲಸ ಮಾಡಿದ ಹಾಗೆ ಕೆಲಸ ಮಾಡಿಕೊಟ್ಟು ಹೊರಟು ಹೋಗ್ತಾರಂತೆ. ಹಿಂದಕ್ಕೆ ಒಬ್ಬ ಮರುತ್ತ ಅಂತ ರಾಜ ಇದ್ದ. ಆ ಮರುತ್ತ ಬಹಳ ದೊಡ್ಡ ಯಾಗ ಮಾಡಿದ.
ಆ ಯಾಗದಲ್ಲಿ ದೇವಾಧಿದೇವತೆಗಳು, ನವಕೋಟಿ ದೇವತೆಗಳು ಅಂತ ಹೇಳ್ತಾರೆ, 9 ಕೋಟಿ ದೇವತೆಗಳು. 33 ಕೋಟಿ ದೇವತೆ ಎಲ್ಲ ಈಗ ಹುಟ್ಟಿಕೊಂಡದ್ದು. ಅದು 1947ನೇ ಇಸ್ವಿಯಲ್ಲಿ ಭಾರತಕ್ಕೆ ಒಂದು ಸ್ವಾತಂತ್ರ್ಯ ಸಿಕ್ಕಿದಾಗ 33 ಕೋಟಿ ಜನ ಇದ್ರು ಭಾರತದಲ್ಲಿ. ಅದಕ್ಕೆ 33 ಕೋಟಿ ದೇವತೆಗಳು ನಾವು ಒಂದು ವ್ಯವಸ್ಥೆ ಮಾಡಿರೋದು. ಇರುವುದು 9 ಕೋಟಿ ದೇವತೆಗಳು. ಆ 9 ಕೋಟಿ ದೇವತೆಗಳು ಎಲ್ಲ ಮರುತ್ತನ ಯಾಗಕ್ಕೆ ಬಂದಿದ್ದರು. ಆಮೇಲೆ ಚಕ್ರವರ್ತಿಗಳ ಅಡಿಯಲ್ಲಿರುವ ಅಮಾತ್ಯರು, ಸಚಿವರು ಎಲ್ಲರೂ ಕೂಡ ಬಂದಿದ್ದಾರಂತೆ. ಮಹರ್ಷಿಗಳು ಅಂತ ಆಕಾಶದಲ್ಲಿ ನಕ್ಷತ್ರ ರೂಪದಲ್ಲಿ ಹೊಳೆಯತಕ್ಕಂತಹ ಸಪ್ತರ್ಷಿಗಳು, ಆ ಸಪ್ತರ್ಷಿಗಳ ಶಿಷ್ಯ ಪರಿವಾರ ಎಲ್ಲರೂ ಸೇರಿದ್ದಾರೆ. ಅವರೆಲ್ಲರಿಗೂ ವ್ಯವಸ್ಥೆ ಆಗಬೇಕಲ್ವಾ? ಅದಕ್ಕೆ ಮರುತ್ತ ಇಂದ್ರನ ಹತ್ರ ಕೇಳಿಕೊಂಡ. ಇಂದ್ರ ಈ ಮರುತ್ತುಗಳನ್ನು ಕಳಿಸಿದ. ಆ ಮರುತ್ತುಗಳು ತಮ್ಮ ಮೈಮೇಲಿನ ವಸ್ತ್ರವನ್ನು ಸೊಂಟಕ್ಕೆ ಸುತ್ತಿ ಬದ್ಧ ಕಂಕಣರಾಗಿ ಬಡಿಸುವ ಕೆಲಸ ಮಾಡಿದರಂತೆ. ಮರುತ ಪರಿವೇಷ್ಟಾರೋ ಮರುತ್ತಸ್ಯಾವ ಸಂಗ್ರಹೆ, ಭಾಗವತದಲ್ಲೇ ಬರುವ ಮಾತಿದೆ. ಮರುತಃ, ಆ ಮರುತ್ತುಗಳು ಏನು 49 ಜನ ಇದ್ದಾರೆ, ಅವರು ಪರಿವೇಷ್ಟಾರಹ. ಇದು ಋಗ್ವೇದದಲ್ಲೂ ಬರತಕ್ಕಂಥ ಮಾತು, ಬರೀ ಭಾಗವತದಲ್ಲೆಲ್ಲ. ಅವರು ಪರಿವೇಷ್ಟಗಳು ಅಂದರೆ ಬಡಿಸುವವರು. ಎಲ್ಲಿ? ಮರುತ್ತಸ್ಯ, ಮರುತ್ತನ ಗೃಹದಲ್ಲಿ, ಆ ಮಹಾಯಜ್ಞದಲ್ಲಿ ಮರುತ್ತುಗಳು ಒಂದು ಬಡಿಸಿತು. ಅದು ಕೂಡ 49 ಜನ ಒಂದೇ ಥರದ ಡ್ರೆಸ್. ಅವತ್ತಿಂದ ಶುರುವಾದದ್ದು. ಬಡಿಸುವವರೆಲ್ಲ ಅದೇ ರೀತಿ ಡ್ರೆಸ್ ಮಾಡಬೇಕು. ಶುರುವಾದದ್ದು ಮರುತ್ತುಗಳಿಂದ ಶುರು. ಈ ಮರುತ್ತುಗಳ ಅಸಾಮಾನ್ಯರು. ಬರೀ ಬಡಿಸುವವರು ಮಾತ್ರ ಅಲ್ಲ, ಶರೀರದಲ್ಲಿ ಏನು ಸಪ್ತಚಕ್ರ ಅಂತ ನಾವು ಕರಿತೇವೆ. ಸಪ್ತಚಕ್ರೇ ಷಳರ ಆಹುರರ್ಪಿತಂ. ಮೂಲಾಧಾರ, ಸ್ವಾಧಿಷ್ಠಾನ, ಮೂಲಾಧಾರ ಸ್ವಾಧಿಷ್ಠಾನಂ ಮಣಿಪೂರಕಮೇವ ಚ ಅನಾಹತಂ ವಿಶುದ್ಧಾಖ್ಯಂ ಆಜ್ಞಾ ಷಟ್ಚಕ್ರ ಮುಚ್ಯತೆ. ಆಜ್ಞಾದ ತನಕ 6 ಚಕ್ರ ಆದರೆ ಶಿರಸ್ಸಿನಲ್ಲಿರುವ ಸಹಸ್ರಾರ ಅನ್ನೋದು 7ನೆಯ ಚಕ್ರ. ಈ ಶರೀರದಲ್ಲಿರುವ ಸಪ್ತ ಶಕ್ತಿ ಕೇಂದ್ರಗಳು ಅಂತೇನಿದ್ದಾವೆ, ಆ ಭಾಗದಲ್ಲಿ ಒಂದೊಂದು ಕಡೆಯಲ್ಲಿ 7 ಜನ ಮರುತ್ತುಗಳಿದ್ದಾರೆ. 7 49. ಈ 7 ಚಕ್ರಗಳಲ್ಲಿ 7 ಮರುತ್ತುಗಳ ಹಾಗೆ ನಮ್ಮ ಶರೀರವನ್ನು ನಿಯಂತ್ರಿಸತಕ್ಕಂತಹ ದೇವತೆಗಳು ಇಂದ್ರನ ತಮ್ಮಂದಿರಾದಂತಹ 49 ಜನ ಮರುತ್ತುಗಳು. ಆಗ ಪ್ರಶ್ನೆ ಬಂತು ರಾಜ ಪರೀಕ್ಷಿತನಿಗೆ, ಅದು ಹೇಗೆ ಮರುತ್ತುಗಳು ಇಂದ್ರನ ತಮ್ಮಂದಿರಾದದ್ದು? ಅವರು ದೈತ್ಯರು ಅಂತ ಕೇಳಿದ್ದೇನೆ. ದೈತ್ಯರಾದ ಮರುತ್ತುಗಳು ಇಂದ್ರನ ತಮ್ಮಂದಿರು ಹೇಗೆ, ದೇವತೆಗಳಾದದ್ದು ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಇಷ್ಟು: ಹೌದು, ಅವರು ದೈತ್ಯರು. ದೈತ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು? ದ್ವಿತೀಯ ಹೊಟ್ಟೆಯಲ್ಲಿ ಹುಟ್ಟಿದವರು. ಅದು ಸರಿಯಾಗಿದೆ. ಮರೀಚಿಯ ಮಗನಾದಂತಹ ಕಶ್ಯಪ ಪ್ರಜಾಪತಿ ದಕ್ಷನ 13 ಜನ ಮಕ್ಕಳನ್ನು ಮದುವೆಯಾದ. ಅವರ ಹೆಸರೆಲ್ಲ ಬೇಡ, ಮರ್ತು ಹೋಗುವುದಕ್ಕೆ ಹೇಳುವುದಕ್ಕೆ ಅಂತ 13 ಜನ ಮಕ್ಕಳನ್ನು ಮದುವೆಯಾದ. ಈ 13 ಜನ ದಾಕ್ಷಾಯಿಣಿಯರು ಅಂತ ಕರೀತೇವೆ. ದಿತಿ, ಅದಿತಿ, ಕದ್ರು, ವಿನತೆ ಎಲ್ಲ ಕೇಳಿದಿರಿ ನೀವು. 13 ಆದ ಮೇಲೆ ಆಮೇಲೆ ಮತ್ತೆ ದಕ್ಷ ಬಂದ. ನಂದೊಂದು 4 ಜನಕ್ಕೆ ಮತ್ತೆ ಮದುವೆ ಆಗಲಿಲ್ಲ ಅಂತ ಹೇಳಿದ. ಕಶ್ಯಪ ಹೇಳಿದ, ಕೊಡಿ ನಮ್ಗೆ ಪರವಾಗಿಲ್ಲ ಅಂತ ಹೇಳಿ. ಒಟ್ಟು 17 ಮದುವೆ ಆಯ್ತು. ಈಗ 13 ಮತ್ತು 4 ಅಂತ ಭಾಗವತ ಹೇಳ್ತದೆ. ಅದು ಯಾಕೆ ಹಾಗೆ ಹೇಳ್ತದೆ ಅಂತ ದೊಡ್ಡ ಕಥೆ. ಅಂತೂ 13 ಮತ್ತು 4 ಮದುವೆ ಇವನಿಗೆ. ಒಂದೇ ಸಲ 13, ಆಮೇಲೆ 4 ಅಂತ ಇಟ್ಟುಕೊಳ್ಳಿ, ಸುಲಭವಾದ ಕ್ರಮ ಇದು. ಹೀಗೆ ಕಶ್ಯಪ ಪ್ರಜಾಪತಿಯ ಇಷ್ಟು ಜನ ಪತ್ನಿಯರಲ್ಲಿ ದಿತಿಯಲ್ಲಿ ಬಹಳ ಕಾಲದ ತನಕ ಮಕ್ಕಳಾಗಿರಲಿಲ್ಲ. ಕೊನೆಗೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ 2 ಮಕ್ಕಳು ಹುಟ್ಟಿದರು. ಹುಟ್ಟಿದ ಮಕ್ಕಳನ್ನು ಒಬ್ಬೊಬ್ಬರನ್ನು ಸಾಯಿಸುವುದಕ್ಕೆ ದೇವರು ಒಂದೊಂದು ಅವತಾರ ಅಂತೇಳಿ ವರಾಹ ನರಸಿಂಹನಾಗಿ ಆವಿರ್ಭವಿಸಿ ಬಂದ. ಅವರು ಸಾಯುವುದಕ್ಕೆ ಕಾರಣ ಇಂದ್ರ ಅನ್ನೋದು ದಿತಿಗೆ ಗೊತ್ತಾಯಿತು. ಇಂದ್ರನೇ ಈ ದೇವರನ್ನು ಹೀಗೇ ಹುಟ್ಟಬೇಕು ಅಂತ ವ್ಯವಸ್ಥೆ ಮಾಡಿದ್ದಲ್ಲ ಇಂದ್ರನ ಕಥೆ ಅಂತ ಗೊತ್ತಾಯ್ತು. ಇಂದ್ರ ನನ್ನ ಸವತಿಯ ಮಗ. ಈಕೆಯ ಸವತಿ ಅದಿತಿ. ಅದಿತಿಯ ಮಗ ಆದಿತ್ಯ. ದ್ವಾದಶಾದಿತ್ಯರಲ್ಲಿ ಇಂದ್ರನು ಕೂಡ ಒಬ್ಬ. ಅದರಿಂದ ಇಂದ್ರ ನನ್ನ ಸವತಿಯ ಮಗ. ಅವನಿಂದಾಗಿ ನನ್ನ ಮಕ್ಕಳು ಸತ್ತರು. ಈ ದೇವತೆಗಳು ನಮ್ಮ ದೈತ್ಯ ವಂಶವನ್ನೇ ಉಳಿಯುವುದಕ್ಕೆ ಬಿಡುವುದಿಲ್ಲ ಅಂತ ದಿತಿಗೆ ಬಹಳ ಬೇಸರವಾಯಿತು. ಬೇಸರವಾಗಿ ಆಕೆ ಇವರನ್ನೆಲ್ಲ ಇಂದ್ರನನ್ನು ಸಾಯಿಸುವ ಮಗು ಬೇಕು ಅಂತ ಒಂದು ತನ್ನ ಪತಿ ಹತ್ರ ಕೇಳಿಕೊಂಡು, ಆ ಪತಿಯಲ್ಲ ಕೇಳಿಕೊಂಡ ಕಥೆಯೂ ಕೂಡ ದೊಡ್ಡದೆ. ತನ್ನ ಪತಿಯಾದ ಕಶ್ಯಪ ಪ್ರಜಾಪತಿಯಲ್ಲಿ ನಿನ್ನ ಮಗನನ್ನು ಸಾಯಿಸುವ ಮಗು ನನಗೆ ಬೇಕು ಅಂತ ಹೀಗೊಂದು ಕೇಳುವ ಕಥೆ ಉಂಟಾ? ಏನಾಯಿತು? ಒಂದು ಸಾಯಂಕಾಲದ ಹೊತ್ತು ಯಾಗ ಮಾಡುವುದಕ್ಕೆ ಅವತ್ತು ದ್ವಿತೀಯ ಆಶ್ರಮಕ್ಕೆ ಕಶ್ಯಪ ಪ್ರಜಾಪತಿ ಬಂದಿದ್ದಾರೆ. ಅವರು ಲೆಕ್ಕಾಚಾರ ಉಂಟು, ಶುಕ್ರವಾರದ ದಿವಸ ಈ ಮನೆಗೆ ಅಥವಾ ಪಾಡ್ಯ ಬಿದಿಗೆ ಇಡಬೇಕು. 2 ತಿಥಿ ಬಂದಾಗ ಇನ್ನೊಂದು ಮನೆ, ಒಟ್ಟು 17 ಮನೆಯನ್ನು ಸುಧಾರಿಸಬೇಕು ಅವರು. ಅದರಲ್ಲಿ ಒಂದು ಮನೆ ಈ ದ್ವಿತೀಯ ಆಶ್ರಮಕ್ಕೆ ಕಶ್ಯಪ ಪ್ರಜಾಪತಿಗಳು ಬಂದಿದ್ದಾರೆ.
ಅವತ್ತು ದಿತಿ ಭಾರಿ ಸೇವೆ ಮಾಡಿದ್ದಾರೆ ಕಶ್ಯಪ ಪ್ರಜಾಪತಿಗಳದ್ದು. ಕಶ್ಯಪ ಪ್ರಜಾಪತಿಗೆ ಭಾರಿ ಆನಂದ ಆಯಿತು. ಏನು ನಿನ್ನ ಸುಖವನ್ನೆಲ್ಲ ಮರೆತು ನನ್ನ ಸೇವೆಯಲ್ಲಿ ಇಷ್ಟು ನಿರತಳಾಗಿದ್ದೀಯಲ್ಲ, ನಿನಗೇನೋ ಬೇಕು ಅಂತ ಅನಿಸ್ತಾ ಉಂಟು, ಏನು ಬೇಕು ಕೇಳು, ನಾನು ಕೊಡ್ತೇನೆ, ಅಷ್ಟು ನನ್ನ ಮನಸ್ಸನ್ನು ತುಷ್ಟಿಗೊಳಿಸಿದ್ದಿ ಅಂತ ದಿತಿ ಹತ್ರ ಹೇಳಿದ್ರು. ಆಗ ದಿತಿ ಹೇಳಿದ್ರು, ಕೊಡುವುದು ನಿಶ್ಚಯವಾ ಅಂತ. ಅದನ್ನ ಬಟ್ಟೆಯನ್ನು ಹೀಗೆ ಮಾಡ್ತಾ ಇದ್ದವ ಶುಕಾಚಾರರು, ಅದನ್ನೆಲ್ಲ ವರ್ಣನೆ ಮಾಡೋದ್ರಲ್ಲಿ ಬಹಳ ಚಂದ. ಅವಳು ಹೀಗೆ ಮಾಡ್ತಾ ಇದ್ದಾಳಂತೆ, ಕಾಲಲ್ಲಿ ನೆರವನ್ನು ಒರೆಸ್ತಾ ಇದ್ದಾಳಂತೆ, ಲಜ್ಜೆ ಬಂದಿದೆ ಅಂತೆ, ನನಗೆ ವರ ಕೊಡ್ತಾರೆ ಇವರು ಅಂತೇಳಿ, ನೀವು ವರ ಕೊಡುವುದು ನಿಶ್ಚಯವೇ ಅಂತ ಆದರೆ ಕೇಳ್ತೇನೆ ಅಂತ ಹೇಳಿದ್ಲಂತೆ. ನಾನು ಕೊಟ್ಟ ಮಾತಿಗೆ ತಪ್ಪುವ ಅಲ್ಲ ಅಂತ ಅವ್ರು ಹೇಳಿದ್ರು. ನೀನು ಏನು ಕೇಳ್ತೀಯ ಅದು ಕೊಡ್ತೇನೆ. ಹಾಗಾದ್ರೆ ಪುತ್ರಂ ಇಂದ್ರಹಣಂ ಉರಣೇ, ಪುತ್ರಂ ಇಂದ್ರಹಣಂ ಉರಣೇ, ಇಂದ್ರನನ್ನು ಹನನ ಮಾಡತಕ್ಕಂತಹ ಪುತ್ರ ನನಗೆ ಬೇಕು. ಕಶ್ಯಪ ಪ್ರಜಾಪತಿಗಳು ಎದ್ದು ನಿಂತರು. ನನ್ನ ಅತ್ಯಂತ ಪ್ರೀತಿಯ ಮಗ ಇಂದ್ರ, ಅವನನ್ನು ಕೊಲ್ಲುವ ಮಗ ನನಗೆ ಬೇಕು ಅಂತ ನನ್ನ ಪತ್ನಿಯಾಗಿ ನೀನು ಕೇಳ್ತೀಯಲ್ವ, ಈ ಹೆಂಗಸರನ್ನು ನಂಬಬಹುದಾ ಅಂತ ಎಲ್ಲರನ್ನೂ ಸೇರಿಸಿಬಿಡ್ತಾನೆ. ನನಗೆ ಇಲ್ಲಿ ಹೇಳಲಿಕ್ಕೆ ಹೆದರಿಕೆ ಆಗ್ತಾ ಉಂಟು. ದಶರಥನ ಹಾಗೆ ಮಾಡಿದ್ದ. ಯಾವಾಗ ಕೈಕೇಯಿ ಹಾಗೆ ಹೇಳಿದ್ದು ಲೋಕದ ಹೆಂಗಸರನ್ನೆಲ್ಲ ಬೈದು ಹಾಕಿದ್ದ. ಆಮೇಲೆ ಎಲ್ಲರನ್ನೂ ನಾನು ಹೇಳುವುದಿಲ್ಲ, ಭರತಶೈವ ಮಾತರಂತ ಆಮೇಲೆ ಸೇರಿಸ್ತಾನೆ. ಹಾಗೆ ಇಲ್ಲಿ ಹೆಂಗಸರೆಲ್ಲ ನೋಡ್ಲಿಕ್ಕೆ ಮುಖ ಅದು ಅರವಿಂದ ತುಲ್ಯವಾದಂತಹ ಮುಖ, ಆದರೆ ಒಳಗೆ ಮನಸ್ಸು ಕ್ಷುರಧಾರ ಸದೃಶ, ಕತ್ತಿಯ ಹಾಗಿರ್ತಕ್ಕಂತಹ ಮನಸ್ಸು. ಮುಖ ಇಷ್ಟು ಚಂದ, ಒಳಗೆ ಏನಿದೆ, ನಮ್ಮ ಮನೆಯಲ್ಲಿದ್ದ ಮಕ್ಕಳನ್ನು ಸಾಯಿಸಬೇಕು ಅಂತ ಹೇಳುವ ಮನೋಭಾವ ಮನೆಯಲ್ಲಿರತಕ್ಕಂತಹ ಇನ್ನೊಬ್ಬಳು ಪತ್ನಿಗೆ ಉಂಟು ಅಂತಾದ್ರೆ ಈ ಹೆಂಗಸರನ್ನು ನಂಬುವುದು ಹೇಗೆ ಅಂತ ಕೇಳ್ತಾರೆ. ಆವಾಗ ಇವಳು ಕಣ್ಣಲ್ಲಿ ನೀರು ಹಾಕ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ಋಷಿ ಹೇಳ್ತಾನೆ, ನಾನು ಕೊಟ್ಟ ಮಾತಿಗೆ ತಪ್ಪವಲ್ಲ, ನಿನಗೆ ಇಂದ್ರ ಹನನ ಮಾಡುವ ಮಗ ಹುಡ್ತಾನೆ ಯಾವಾಗ ಎಂದರೆ, ಇದು ಸೇರಿದ್ರೆ ಜಾಗೃತಿಯಾಗಿರ್ಬೇಕು. ಯಾವಾಗ ಎಂದರೆ ನಾನು ಈಗ ಹೇಳುವ ವ್ರತವನ್ನೆಲ್ಲ ಸರಿಯಾಗಿ ನೀನು ಅನುಷ್ಠಾನ ಮಾಡಿದರೆ. ಹಾಗಾದ್ರೆ ಈಗ ವ್ರತದಲ್ಲಿ ಆಗದೇ ಇರುವುದನ್ನು ಸೇರಿಸ್ತಾನೆ ಅಂತ ಅರ್ಥ. ಇದು ಸರಿಯಾಗಿ ಅನುಷ್ಠಾನ ಆದರೆ ಇಂದ್ರನನ್ನು ಕೊಲ್ಲುವ ಮಗ ಹುಡ್ತಾನೆ. ತಾವು ಎಂಥ ವ್ರತ ಬೇಕಾದರೂ ಹೇಳಿ, ನಾನು ಮಾಡ್ತೇನೆ ಅಂತ ಹೇಳ್ತಾಳೆ ಇವಳು. ಇವರು ಹೇಳಿದ್ರು, ಒಂದು ಪುಂಸವನ ವ್ರತ ಅಂತ ಒಂದು ವ್ರತವನ್ನು ನಿರೂಪಣೆ ಮಾಡಿ. ಅದು ಯಾವ ರೀತಿಯ ವ್ರತ? ತುಂಬ ಇದೆ, ಒಂದು ಹೇಳ್ತೇನೆ, ಸಿಟ್ಟು ಮಾಡಿಕೊಳ್ಬಾರ್ದು, ಸಾಕಾ? ಈ ವ್ರತ ನೀನು ಗರ್ಭದಲ್ಲಿ ಮಗು ಶೀಘ್ರ ಆವಿರ್ಭವಿಸ್ತದೆ, ಆ ಮಗು ಹುಟ್ಟುವಲ್ಲಿಯ ತನಕ ಗರ್ಭಿಣಿಯಾಗಿ ಒಂದು ಬಾರಿಯೂ ಸಿಟ್ಟು ಮಾಡಿಕೊಳ್ಬಾರ್ದು. ಶುಚಿಯಾಗಿರಬೇಕು, ಮುಖ್ಯವಾದ ಭಾಗ. ಯಾವಾಗಲೂ ಅಶುಚಿ ಇರಬಾರ್ದು. ಮನೆಯಿಂದ ಹೊರಗೆ ರಸ್ತೆಯನ್ನು ದಾಟಿ ಈ ಕಡೆ ಬಂದ್ರೆ ಆಚಮನ ಮಾಡಬೇಕು. ನಾನಾದರೆ 2 ಬಾರಿ ಆಚಮನ ಮಾಡಬೇಕು, ನೀನು 1 ಬಾರಿ. ಆಚಮ್ಯ ಪುನರಾಚಾಮೇತ್ ಬ್ರಾಹ್ಮಣ ಸರ್ವಕರ್ಮಸು. ಬ್ರಾಹ್ಮಣನಿಗೆ ಆಚಮನ ಆದ್ಮೇಲೆ ಮತ್ತೊಂದು ಆಚಮನ ಆಗಲೇಬೇಕು. ಆಚಮನ ಆದ್ಮೇಲೆ ಈಚಮನ ಮಾಡುವುದಲ್ಲ, ಆಚಮನದ ಜೊತೆಗೆ 2ನೇ ಆಚಮನ. ಆಚಮ್ಯ ಪುನರಾಚಾಮೇತ್ ಬ್ರಾಹ್ಮಣ ಸರ್ವಕರ್ಮಸು. ಸ್ತ್ರೀಣಾಂ ಚೈವಾಥ ಶೂದ್ರಾಣಾಂ ಸಕೃದಾಚಮನಂ ಭವೇತ್. ಸಕೃದಾಚಮನ ಅಂದ್ರೆ ಕೇಶವಾಯ ನಮಃ ಅಂತ ಮಾತ್ರ ಅಲ್ಲ, ಕೇಶವಾಯ, ನಾರಾಯಣಾಯ, ಮಾಧವಾಯ ಸ್ವಾಹಾಕಾರ ಬೇಕಾಗಿಲ್ಲ. ನಮಸ್ಕಾರವನ್ನು ಹಾಕಿಕೊಂಡು 3 ಬಾರಿ ನೀರು ಕುಡಿಯುವುದಕ್ಕೆ ಒಂದು ಆಚಮನ ಅಂತ ಹೆಸರು. ಇಂಥ ಆಚಮನವನ್ನು ವಿಪ್ರ 3 ಬಾರಿ ಮಾಡಿದರೆ, 2 ಬಾರಿ ಮಾಡಿದರೆ ಸ್ತ್ರೀಯರು 1 ಬಾರಿ ಮಾಡಬೇಕು. ಆಚಮನದಿಂದ ಶುದ್ಧಿ. ಯಾಕಂದ್ರೆ ಆಚಮನ ಮಾಡುವುದು ಅಂತ ಹೇಳಿದ್ರೆ ಶರೀರದಲ್ಲಿರುವ 24 ತತ್ವಗಳಿಗೆ ನಿಯಾಮಕವಾದ ಭಗವಂತನ 24 ರೂಪಗಳನ್ನು ಶರೀರದ ಭಿನ್ನ ಭಿನ್ನ ಅವಯವಗಳಲ್ಲಿ ಚಿಂತನೆ ಮಾಡತಕ್ಕಂತಹ ಪ್ರಕ್ರಿಯೆ ಅದು. ಆ ಮೂಲಕ ಮನಸ್ಸಿನಲ್ಲಿ ಆತ್ಮದಲ್ಲಿ ಶುದ್ಧಿ ಉಂಟಾಗ್ತದೆ. ಅದನ್ನು ಮಾಡಬೇಕು. ಭೋಜನವಾದ ಮೇಲೆ ನೀನು ಕೂಡ 2 ಆಚಮನ ಮಾಡಬೇಕು. ಯಾಕಂದ್ರೆ ನಾನು 4 ಆಚಮನ ಮಾಡಬೇಕು. ನೀನು ಊಟವಾದ ಮೇಲೆ ಈ ಶುದ್ಧಿಗೋಸ್ಕರ 2 ಆಚಮನ. ಊಟ ಆದ ಮೇಲೆ ಮಧ್ಯದಲ್ಲಿ ಮತ್ತೊಂದು ಊಟದ ಮಧ್ಯದಲ್ಲಿ ಏನು ತಗೊಳ್ಳುವ, ಇದೆಲ್ಲ ಸಿಕ್ಕಾಬಟ್ಟೆ ನಿಯಮಗಳುಂಟು. ಇವಳಿಗೆ ಭಾರಿ ಖುಷಿ. ಇಷ್ಟು ನಿಯಮವನ್ನು ನಾನು 9 ತಿಂಗಳು ಪಾಲಿಸಿದೆ ಅಂತಾದರೆ ನನ್ನ ಮಕ್ಕಳು ಆಮೇಲೆ ಯಾರಿಂದಲೂ ಸಾಯುವುದಿಲ್ಲ ಅಂತ ತೀರ್ಮಾನಿಸಿ ಮಕ್ಕಳ ಮೇಲಿನ ಪ್ರೀತಿಯಿಂದ ತಾನು ಆ ವ್ರತವನ್ನು ಅನುಷ್ಠಾನ ಮಾಡ್ತಾ ಇದ್ದಾಳೆ. ಇವಳು ಒಂದು ವ್ರತದಲ್ಲಿ ತೊಡಗಿದ್ದಾಳೆ, ಗರ್ಭಿಣಿಯಾಗಿದ್ದಾಳೆ ಅನ್ನೋ ವಿಷಯ ಸೂರ್ಯಚಂದ್ರರ ಮೂಲಕ ಇಂದ್ರನಿಗೆ ಸಿಕ್ಕಿತು ವಿಷಯ. ಅದು ಕೂಡ ನಿನ್ನನ್ನು ಕೊಲ್ಲುವ ಮಗನನ್ನು ಪಡೆಯುವುದಕ್ಕೆ ವ್ರತ ಅಂತ ಗೊತ್ತಾಯಿತು. ಗೊತ್ತಾದದ್ದೇ ತಡ ಇಂದ್ರ ಭಗವಂತನನ್ನು ಧ್ಯಾನಿಸಿದ. ಭಗವಂತನಿಗೆ ಶಚಿ ಸಮೇತನಾಗಿ ಒಂದು ಯಾಗವನ್ನು ನಡೆಸಿದ. ದೇವಲೋಕದಲ್ಲಿ ಅಲ್ಲ, ಭೂಮಿಯಲ್ಲಿ ಬಂದು. ದೇವಲೋಕದಲ್ಲಿ ಯಾಗ ಮಾಡಿದರೆ ಹೊಗೆ ಆಗ್ತದೆ ಅಂತೆ, ಅಲ್ಲಿ ಮಾಡುವ ಹಾಗಿಲ್ಲ. ಅವರೆಲ್ಲ ಕರ್ಮಭೂಮಿಗೆ ಬಂದೇ ಯಾಗ ಮಾಡಬೇಕು. ಇಲ್ಲಿ ಬಂದು ಯಾಗವನ್ನು ಮಾಡಿದ. ದೇವರಿಂದ ಏನೋ ಸೂಚನೆ ಸಿಕ್ಕಿತು. ಸೀದಾ ದಿತಿದೇವಿಯ ಹತ್ರ ಆಶ್ರಮಕ್ಕೆ ಹೋದ. ಹೋಗಿ
ಒಂದು ದೊಡ್ಡ ಬುಟ್ಟಿಯಲ್ಲಿ ಹಣ್ಣು 33 ಮಾವಿನ ಹಣ್ಣು ಅಷ್ಟು ಇಟ್ಟು ಆ ದಿತಿದೇವಿಯ ಮುಂದೆ ಇಟ್ಟು ಗಟ್ಟಿಯಾಗಿ ನಮಸ್ಕಾರ 33 ನಮಸ್ಕಾರ ಮಾಡಿರ್ಬೇಕು ಅಂತೂ ನಮಸ್ಕಾರ ಮಾಡಿ, ಅಮ್ಮ ತಾವು ಭಾರಿ ವ್ರತ ಮಾಡ್ತಾ ಇದ್ದೀರಿ ಅಂತ ಸುದ್ದಿ ಗೊತ್ತಾಯಿತು, ನಾನು ತಮ್ಮ ಸೇವೆಯನ್ನು ಮಾಡಿದರೆ ಅದು ಅಶ್ವಮೇಧ ತುಲ್ಯ ಅಂತ ಆಲೋಚನೆ ಮಾಡಿ ತಮ್ಮ ಸೇವೆಗೋಸ್ಕರ ಬಂದಿದ್ದೇನೆ, ಅವಶ್ಯ ಅವಕಾಶ ಕೊಡಬೇಕು ತಾಯಿ ಅಂತ ಕೇಳಿಕೊಳ್ತಾನೆ. ಆ ಮಗನ ವಿಧೇಯತೆಯನ್ನು ಕಂಡು ಅಮ್ಮನಿಗೆ ಖುಷಿಯಾಗೋಯ್ತಂತೆ. ದಿತಿಗೆ ಭಾರೀ ಪ್ರೀತಿಯಿಂದ ತಲೆ ನೇವರಿಸಿ ತಬ್ಬಿ ಮಗನನ್ನು ಬೇಕಾದ ಹಾಗೆ ಸೇವೆ ಮಾಡು ಮಗು ಅಂತ ಮನೆಯಲ್ಲಿ ಇಟ್ಟುಕೊಂಡ. ಅವನ ಸೇವೆಯಿಂದ ಎಷ್ಟು ಪ್ರೀತಿ ಆಯಿತು ಅವಳಿಗೆ ಅಂದರೆ, ಅವಳು ತನ್ನ ಹೊಟ್ಟೆಯನ್ನು ಆವಾಗ ಮುಟ್ಟಿಕೊಳ್ಳುವುದು. ಈ ಇಂದ್ರನನ್ನು ಕೊಲ್ಲುವ ಮಗು ಬೇಕಾ ನನಗೆ ಅಂತ ಅವಳಿಗೆ ಅನಿಸಿತು. ಬೇಕಾ, ಎಷ್ಟು ಒಳ್ಳೆ ಹುಡುಗ ಇಂದ್ರ. ಇದಕ್ಕೆ ಕಾರಣ ಏನು ಅಂದರೆ, ವ್ರತದಲ್ಲಿ ಉಪ್ಪು ಖಾರ ತಿನ್ನಬಾರ್ದು ಅಂತ ಬೇರೆ ಸೇರಿಸಿದೆ. ಈ ಉಪ್ಪು ಖಾರ ತಿನ್ನದೇ ಇರುವುದು ಇವೆಲ್ಲ ಸೇರಿ ಮನಸ್ಸು ಶುದ್ಧವಾಗಿದೆ. ಇಂದ್ರನ ಮೇಲೆ ಪ್ರೀತಿ ಉಕ್ಕುವುದಕ್ಕೆ ಪ್ರಾರಂಭ ಆಗಿದೆ. ಕ್ರೋಧ ತಾನಾಗಿ ಹುಟ್ಟುವುದೇ ಇಲ್ಲ ಮನಸ್ಸಿನಲ್ಲಿ. ಈ ಸ್ಥಿತಿಗೆ ಬಂದಿದ್ದಾಳೆ. ಅವಳು ಉಪ್ಪು ಖಾರ ಬಿಟ್ಟದ್ದು ಯಾಕೆ? ಕೋಪ ಮಾಡಿಕೊಳ್ಬಾರ್ದು ಅನ್ನೋದಕ್ಕೋಸ್ಕರ. ಅವರೇನು ಹೇಳಲಿಲ್ಲ, ಯಾಕಂದ್ರೆ ಉಪ್ಪು ಖಾರ ಬಿಡಬೇಕು ಅಂದ್ರೆ ಅವರಿಗೂ ನಾಳೆ ಸಾರು ಹುಳಿಗೆ ಉಪ್ಪು ಹಾಕದೆ ಹೋದ್ರೆ ಸಮಸ್ಯೆ ಆಗ್ತದೆ. ಸೇರಿದ್ದಲ್ಲ, ಕ್ರೋಧ ಬರಬಾರ್ದಲ್ವಾ, ಅದಕ್ಕೆ ಉಪ್ಪು ಹುಳಿ ಖಾರ ಬಿಟ್ಟಿದ್ದಾಳೆ ಅವಳು. ಅವಳಿಗೆ ಈಗ ಮನಸ್ಸು ಶುದ್ಧವಾಗಿದೆ. ಇಂದ್ರನಂತಹ ಮಗ ಬೇಕು ಅಂತ ಅನಿಸುವುದಕ್ಕೆ ಪ್ರಾರಂಭ ಆಗಿದೆ. ಹುಟ್ಟುವುದಾದ್ರೆ ಇಂದ್ರನಂತ ಮಕ್ಕಳು ಹುಟ್ಟಬೇಕು ನನಗೆ ಅಂತ ಅನಿಸ್ತಾ ಇದೆ. 9 ತಿಂಗಳಾಯಿತು. ಇಂದ್ರ ಕಾಯ್ತಾನೆ ಇದ್ದಾನೆ. ಇವಳದು ವ್ರತ ಎಲ್ಲಿಯಾದರೂ ಲೋಪ ಆದರೆ ಸಾಕು, ಗರ್ಭಕ್ಕೆ ಹೋಗಿ ಹೊಡಿಬೇಕು ಅಂತ ಯೋಚನೆ ಮಾಡಿ ಬಂದ ಬಾಬಾ. ಇಷ್ಟರಲ್ಲಿ ಒಂದು ಘಟನೆ ನಡೆಯಿತು. 9ನೇ ತಿಂಗಳು ನಡೆಯುವ ಹೊತ್ತಿಗೆ ಸಾಯಂಕಾಲದ ಹೊತ್ತು ಈಕೆ ಶೌಚವನ್ನು ನಿರ್ವಹಿಸಿ ಬಂದಿದ್ದಾಳೆ. ಆಚಮನ ಮಾಡುವುದಕ್ಕಿಂತ ಮುಂಚೆ ಸುಸ್ತಾಗಿದೆ, ಹೊಟ್ಟೆ ಭಾರ ಅಂತ ಅನಿಸಿದೆ. ಆಚಮನ ಮಾಡಲಿಲ್ಲ. ಶೌಚಾನಂತರದಲ್ಲಿ ದ್ವಿರಾಚಮನ ಆಗಬೇಕಿತ್ತು, ಮಾಡಲಿಲ್ಲ. ಕೂತಿದ್ದಾಳೆ. ಕಾಲು ಒದ್ದೆಯಾಗಿದೆ, ಆದರೆ ಸರಿಯಾಗಿ ಒದ್ದೆಯಾಗಿಲ್ಲ. ಅವಸರದಲ್ಲಿ ಪೂರ್ತಿ ಬಗ್ಗಿ ನೀರು ಹಾಕುವಷ್ಟು ಹೊಟ್ಟೆ ಅಡ್ಡ ಬರ್ತಾ ಉಂಟು. ಹಾಗೆ ನೀರು ಹಾಕೊಂಡಿದ್ದಾಳೆ. ಅದು ಕಾಲಿನ ಹಿಮ್ಮಡಿ ಒದ್ದೆಯಾಗಲಿಲ್ಲ. ಬಂದು ಕಾಲನ್ನು ನೇರಕ್ಕೆ ನೀಡಿ ಸುಸ್ತಾಗಿದೆ ಅಂತ ಹೀಗೆ ಹೊರಗಿದಾಗ ತಲೆಗೂದಲು ಕಾಲಿಗೆ ತಾಗ್ತಾ ಉಂಟು. ತಲೆಗೂದಲು ಬಿಚ್ಚಿಕೊಂಡು ಕಾಲಿಗೆ ತಾಗ್ತಾ ಉಂಟು. ಈ ಸ್ಥಿತಿಯಲ್ಲಿ ಆಕೆ ಹೊರಗಿದ್ದಾಳೆ. ಅಶುಚಿಯಾಗಿದ್ದಾಳೆ ಇವಳು. ವ್ರತಭಂಗವಾಗಿದೆ ಅನ್ನುವುದನ್ನು ಇಂದ್ರ ಕಂಡ. ತಾನು ಸೂಕ್ಷ್ಮ ರೂಪವನ್ನು ಪಡೆದು ಆಕೆಯ ಗರ್ಭದ ಒಳಗೆ ಪ್ರವೇಶಿಸಿದ. ಕೈಯಲ್ಲಿದ್ದ ಆಯುಧದಿಂದ ಗರ್ಭಕ್ಕೆ 6 ಬಾರಿ ಹೊಡೆದ. ಗರ್ಭಕ್ಕೆ 6 ಹೊಡೆದಾಗ ಅದು 7 ತುಂಡಾಯಿತು. 7 ತುಂಡಾದ್ರೆ ಗರ್ಭದಲ್ಲಿದ್ದ ಮಗು ಸಾಯ್ಬೇಕಲ್ವಾ? ಅದು 7 ಮಗು ಹೇಳುತ್ತೆ, ಅಣ್ಣ ಹೊಡಿಬೇಡ, ನಾನೇನು ಅಪರಾಧ ಮಾಡಿದ್ದೇವೆ, ನಿನ್ನ ತಮ್ಮಂದಿರಲ್ವಾ ನಾವು ಅಂತ ಆ ಮಕ್ಕಳು ಹೇಳ್ತಾ ಇದ್ದಾವೆ. ಇವನಿಗೆ ಇಂದ್ರನಿಗೆ ಹೆದರಿಕೆ ಆಯಿತು, ಫಚಿತಿ ಅನಿಸಿತು. ನಾನು ಒಳಗೆ ಬರದೇ ಹೋಗಿದ್ದಿದ್ರೆ ಒಂದೇ ಮಗು ಹುಡ್ತಿತ್ತು, ಹೇಗಾದ್ರೂ ಸುಧಾರಿಸಬಹುದಿತ್ತು. ಈಗ ನಾನು 6 ಬಾರಿ ಹೊಡೆದದ್ದಕ್ಕೆ 7 ಮಕ್ಕಳಾಗಿ ಹೋಯ್ತಲ್ವಾ? ಇಷ್ಟನ್ನು ಇನ್ನು ಉಳಿಸಿದ್ರೆ ಇನ್ನೂ ಫಚಿತಿ ಆಗುತ್ತೆ ಅಂತೇಳಿ ಒಂದೊಂದಕ್ಕೆ 6 ಬಾರಿ ಹೊಡೆದ. ಆವಾಗ 7 7 49 ಆಗಿ ಹೋಯಿತು. 49 ಮಕ್ಕಳು. ಅಣ್ಣ ನಮ್ಮನ್ನು ಹೊಡಿತಾ ಇದ್ಯಾ, ನಿನಗೆ ಕರುಣೆ ಬರುವುದಿಲ್ಲವೇ ನಮ್ಮನ್ನು ನೋಡಿದ್ರೆ? ನಿನ್ನ ತಮ್ಮಂದಿರಲ್ವೇ? ಗರ್ಭದ ಒಳಗೆ ಮಕ್ಕಳು ಮಾತಾಡ್ತಾ ಇದ್ದಾವೆ. ಇವಳಿಗೆ ಅಷ್ಟೊತ್ತಿಗೆ ಎಚ್ಚರ ಆಗೋಯ್ತಂತೆ. ಏನು ಗರ್ಭದಲ್ಲಿ ಭಾರಿ ಕುರುಕ್ಷೇತ್ರ ನಡೀತಾ ಇದೆ ಅಂತ ಅನಿಸಿತು ಅವಳಿಗೆ. ಏನೋ ಆಗ್ತಾ ಇದೆ ಹೊಟ್ಟೆಯಲ್ಲಿ. ಮಗು ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಒಂದಿದ್ದದ್ದು 7 8, ಅಲ್ಲಿ ಒದೆಯುವುದು ಇಲ್ಲಿ ಒದೆಯುವುದು, ಕಿಲಿಕಿಲಿ ಆಗ್ತಾ ಇದೆ ಹೊಟ್ಟೆ ಒಳಗೆ ಅವಳಿಗೆ. ಅಷ್ಟರಲ್ಲಿ ಸರಿಯಾಗಿ 9 ತಿಂಗಳು ಭರ್ತಿಯಾಗಿದೆ. 10ನೇ ತಿಂಗಳಿನ 9ನೇ ದಿವಸ ಕಳೆದಿದೆ. 9 ಗಳಿಗೆ ಪೂರ್ತಿಯಾಗಿದೆ. ಅದಕ್ಕೆ ಪೂರ್ಣ ಗರ್ಭ ಅಂತ ಹೆಸರು. ಆ ಪೂರ್ಣ ಗರ್ಭದ ಹೊತ್ತಿಗೆ ಉದರದ ಒಳಗಿದ್ದ ಅಪಾನ ಅಂತ ಹೇಳುವ ವಾಯು ಅಧೋಮುಖವಾಗಿ ಸಂಚರಿಸ್ತಾ ಗರ್ಭದಲ್ಲಿದ್ದಂತಹ ಮಗುವನ್ನು ಬಹಿರ್ಮುಖವಾಗಿ ಸೆಳೆಯ್ತಾ ಇದೆ. ಮಗು ಹುಟ್ಟಿತು. ಇವಳಿಗೆ ಲೆಕ್ಕ ಹಾಕುವುದೇ ಕೆಲಸ. 49 ಅಲ್ಲಂತೆ, 50 ಹುಟ್ಟಿದೆ. ಸಜೂರಿಂದ್ರೇಣ 50. ಇಂದ್ರನಿಂದ ಕೂಡಿಸಿದಾಗ 50 ಮಕ್ಕಳು. ಇವು ಹುಟ್ಟುವಾಗ 49 ಮಕ್ಕಳ ಜೊತೆಗೆ ಇಂದ್ರನೂ ಮಗುವಾಗಿ ಹುಟ್ಟಿದ. ಇವಳಿಗೆ ಇಂದ್ರ ಹುಟ್ಟುವಾಗ ಕತ್ತಿ ಹಿಡ್ಕೊಂಡು ಹುಟ್ಟಿದ. ಹುಟ್ಟುವಾಗ ಅವನನ್ನು ನೋಡಿ ಈ ಅಮ್ಮನಿಗೆ ಭಾರಿ ಖುಷಿ ಅಂತೆ. ನಾನು ಅವತ್ತಿಂದ ಅನ್ಕೊಳ್ತಾ ಇದ್ದೆ, ನನ್ನ ಮಗನಾಗಿ ಯಾಕೆ ಹುಟ್ಟಿಲ್ಲ ಇಂದ್ರ, ಹೋಗಿ ಹೋಗಿ ಸವತಿಯ ಮಗನಾಗಿ ಹುಟ್ಟಿದ್ದಾನಲ್ವಾ ಅಂತ ಅನ್ಕೊಳ್ತಾ ಇದ್ದೆ. ಇವತ್ತು ನನ್ನ ಹೊಟ್ಟೆಯಿಂದೇ ಹುಟ್ಟಿದೆಯಲ್ಲ ಮಗು ಅಂತ ಬಹಳ ಖುಷಿಯಿಂದ ಆ 49 ಮಕ್ಕಳನ್ನು ಮುಟ್ಲಿಲ್ಲ ಅವಳು. ಇಂದ್ರನನ್ನು ಎತ್ತಿಕೊಂಡು ತೊಡೆಯಲ್ಲಿ ಕೂರಿಸಿಕೊಂಡು ಅವಳ ಮೂರ್ಧಾಘ್ರಾಣನ ಮಾಡಿದ್ಲಂತೆ. ತಲೆಯನ್ನು ಆಘ್ರಾಣಿಸ್ತಾಳೆ. ಆಮೇಲೆ ಒಂದೊಂದು ಮಕ್ಕಳನ್ನು ಕೂಡ ಇಂದ್ರನ ಮುಂದೆ ಇಟ್ಟು, ಇಂದ್ರ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆಯಲ್ವಾ, ನಾನು ಮಾಡಿದ ವ್ರತ ಸಾರ್ಥಕವಾಯಿತು,
ನನಗೆ ಈ ಮಕ್ಕಳು ಹುಟ್ಟದೇ ಹೋದ್ರೂ ತೊಂದರೆ ಇರಲಿಲ್ಲ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕಿತ್ತು. ಆದ್ರಿಂದ ನಿನ್ನ ಹತ್ರ ಹೇಳುವುದು ನಾನು ಇಷ್ಟೇ, ಈ ಮಕ್ಕಳನ್ನು ಕರ್ಕೊಂಡು ಹೋಗು. ನಮ್ಮ ವಂಶದವರ ಜೊತೆಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಬೇರೆ ಬೇರೆ ಮಕ್ಕಳ ಜೊತೆಗೆ ಸೇರಿಸಬೇಡ. ಅವ್ರದ್ದೆಲ್ಲ ಸ್ವಲ್ಪ ಸಂಸ್ಕಾರ ಬೇರೆ ಥರ, ಆ ಕಡೆ ಏರಿಯಾದವರು, ಅವ್ರದ್ದು ಸಂಸ್ಕಾರ ಬೇರೆ. ನೀನು ನಿನ್ನವರ ಜೊತೆಗೆ ಇವರನ್ನು ಸೇರಿಸಿಕೊ. ಇವರಿಗೆ ನಿಮ್ಮ ವಿದ್ಯೆಯನ್ನು ಕಲಿಸು, ಭಗವದ್ಭಕ್ತಿಯಲ್ಲಿ ಇವರನ್ನು ಬೆಳೆಸು, ಇವರಿಗೆ ಏನು ಯೋಗ್ಯವಾದ ಕಾರ್ಯವೋ ಅಂತಹ ಕಾರ್ಯದಲ್ಲಿ ಇವರನ್ನು ತೊಡಗಿಸು ಅಂತ ಇಂದ್ರನ ಕೈಯಲ್ಲಿ ಕೊಟ್ಟು, ಇಂದ್ರ ಅವರನ್ನು ಕರೆದುಕೊಂಡು ಬಂದ. ಅವರಿಗೆ ಮರುದ್ದೇವತೆಗಳು ಅಂತ ಹೆಸರು. ಅವರು ಏಕೋನ ಪಂಚಾಶನ್ ಮರುತಃ. ಈ ಮರುತ್ ಕಥೆಯನ್ನು ಕೇಳಿದರೆ ನಮ್ಮ ಸಂತಾನದಲ್ಲೂ ಕೂಡ ಶುದ್ಧತೆಯುಂಟಾಗ್ತದೆ. ಸಂತಾನ ಶುದ್ಧಿಗಾಗಿ ಮರುತ್ ಉತ್ಪತ್ತಿಯ ಕಥೆಯನ್ನು ಕೇಳಬೇಕು ಅನ್ನುವಲ್ಲಿಗೆ ಕೊನೆಗೆ ಪುಂಸವನ ವ್ರತ ಅಂದರೆ ಏನು ಅಂತ ಕೇಳ್ತಾನೆ ರಾಜ ಪರೀಕ್ಷಿತ. ಅದಕ್ಕೆ ಪುಂಸವನ ವ್ರತ ಹೇಗೆ ನಡೆಸುವುದು, ಅದು ಯಾವ ಮಾಸದಲ್ಲಿ ನಡೆಸಬೇಕು, ಪಾಡ್ಯದಿಂದ ಹಿಡಿದು ನಡೆಸುವಂಥ ವಿಧಾನ ಹೇಗೆ, ಎಲ್ಲ ಆ ಕಥೆಯನ್ನೆಲ್ಲ ಹೇಳುವಂಥದ್ದು ಕೊನೆಯ ಅಧ್ಯಾಯ. ಅಲ್ಲಿಗೆ ಈ 6ನೆಯ ಸ್ಕಂಧ ಪೂರ್ತಿಯಾಗ್ತದೆ. ಅಷ್ಟು ಕಥೆಯನ್ನು ತಮ್ಮ ಮುಂದೆ ನಿವೇದನೆ ಮಾಡಿ ನನ್ನ ಈ 4 ಮಾತುಗಳನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿದ ನಿಮಗೆ ಅಭಿನಂದನೆಗಳನ್ನು ಹೇಳಿ, ಮುಖ್ಯವಾಗಿ 6:15 ಮನೆಗೆ ಹೊರಡಬೇಕಾದವರು 7:38 ಈಗ ಕನ್ನಡ ವಾರ್ತೆಗಳು ಅಂತ ಶುರುವಾಗುವ ಸಮಯ. ಆ ಸಮಯದ ತನಕವೂ ಇಲ್ಲಿ ಉಪವಿಷ್ಟರಿದ್ದು ಶ್ರವಣ ಮಾಡಿರುವ ತಮಗೆಲ್ಲರಿಗೂ ಆ ಭಗವಂತನ ಶ್ರೀಮದ್ ಭಾಗವತ ವೇದ್ಯನಾದಂತಹ ಷೋಡಶಶ್ರೀ ಸಹಸ್ರೇಶ ಭೀಷ್ಮೀ ಸತ್ಯಾಸಮೇತನಾದಂತಹ ಭಗವಂತ ಶ್ರೀಕೃಷ್ಣನ ಅನುಗ್ರಹ, ವಿಶೇಷವಾಗಿ ಮಾಸ ನಿಯಾಮಕ ತ್ರಿವಿಕ್ರಮಾಭಿನ್ನನಾದ ಪುರುಷೋತ್ತಮ ರೂಪಿ ಪರಮಾತ್ಮನ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸ್ತಾ, ನನ್ನನ್ನು ವಿಳಂಬವಾದರೂ ಬೇಸರಿಸದೇ ಇದ್ದ ಗುತ್ತಲಾಚಾರ್ಯರಿಗೆ ಮತ್ತು ಇಲ್ಲಿಯ ಎಲ್ಲ ಪದಾಧಿಕಾರಿಗಳಿಗೆ ಅನಿವಾರ್ಯತೆಯನ್ನು ನಿವೇದನೆ ಮಾಡಿ ನನ್ನ 4 ಮಾತುಗಳನ್ನು ಶ್ರೀ ಗುರುಗಳ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಒಟ್ಟು ಸೇರಿ ಸಮರ್ಪಣೆ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.